ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೇರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರೈತೀರ್ಥವಾಕ್ ನೌಮಿನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಡ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘೂತ್ತಮಗುರೂನ್ ವೈದದ್ಯವಾರಾನಿಧೀನ್ ಶ್ರೀಸತ್ಯವೃತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್ ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ ಆಪಾದಮೌನಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶ್ರೀಗುರುಭ್ಯೋ ನಮಃ ಹರಿ ಓಂ. ಯಶೋಧಾದೇವಿಗೆ ಶ್ರೀಕೃಷ್ಣ ಪರಮಾತ್ಮ ಅನೇಕ ತನ್ನ ಬಾಲ್ಯ ಲೀಲೆಗಳನ್ನು ತೋರಿಸ್ತಾ ದೇವತೆಗಳಿಗೆ ಹಾಗೂ ಅಸುರರಿಗೆ ದೇವತೆಗಳಿಗೆ ಭಕ್ತಿಯನ್ನು ಅಸುರರಿಗೆ ಮೋಹನವನ್ನು ಮಾಡ್ತಾ ವರಶಾಪದ ಪ್ರಕಾರ ಪರಮಾತ್ಮ ತನ್ನ ಕಾರ್ಯಗಳನ್ನು ತಿಳಿಸ್ತಾ ಯಶೋಧಾದೇವಿ ಹಾಲನ್ನು ಕುಡಿಸದೇನೆ ಹಾಗೆ ತಳಗೆ ಕೃಷ್ಣನನ್ನು ಇಟ್ಟಕ್ಕಾಗಿ ಕೃಷ್ಣ ಅಲ್ಲಿದ್ದಂತಹ ಬೆಣ್ಣೆಯ ಗಡಿಗೆಗಳನ್ನು ಮೊಸದ ಗಡಿಗೆಗಳನ್ನು ಒಡೆದು ಎಲ್ಲ ಕಡೆಗೆ ಚಲ್ಲಾಪಿಲ್ಲಿ ಮಾಡಿದಾಗ ನೋಡಿ ಬಹಳ ಸಿಟ್ಟಿಗೆ ಬಂದಂತೆ ಮಾಡಿ ಕೃಷ್ಣನನ್ನು ಹಿಡಿಬೇಕು ಅಂತ ಹುಡುಕಿದ್ದಾಳೆ. ಕೊನೆಗೆ ಹಿಡಿದಲು. ದೇವರೇ ಹಿಡಿಸಿಕೊಂಡ. ಸ್ವತಂತ್ರನಾದ ಜಗಜ್ಜನ್ಮಾದಿ ಕಾರಣನಾದ ಭಗವಂತನನ್ನು ವಶಪಡಿಸಿಕೊಳ್ಳುವುದು ಎಷ್ಟು ಕಷ್ಟವೋ ಅಷ್ಟೇ ಸುಲಭವೂ ಇದೆ. ಬಲದಿಂದ, ಹಣದಿಂದ, ಪರಿಶ್ರಮದಿಂದ ದೇವರನ್ನು ಕಟ್ತೇನೆ ಅಂತಂದರೆ ಸಾಧ್ಯವಿಲ್ಲ. ಆದರೆ ಅತೀ ಸರಳಾದ ಭಕ್ತಿಯಿಂದ ದೇವರನ್ನು ಕಟ್ತೇನೆ ಅಂತಂದರೆ ಬೇಕಾದ್ದೆಲ್ಲ ಸಾಧ್ಯವಿದೆ. ಆದರೆ ಆ ಭಕ್ತಿಯನ್ನೇ ಮಾಡುವುದು ತುಂಬ ಕಠಿಣ. ಇರಲಿ, ಅಂತೂ ಭಕ್ತಿಯಿಂದ ದೇವರನ್ನು ಶರಣಾಗತಿ ಹೊಂದಿದ್ದಕ್ಕಾಗಿ ದೇವರು ಕೈಗೆ ಸಿಕ್ಕ. ಆಮೇಲೆ ಹಗ್ಗವನ್ನು ತಗೊಂಡು ಕಟ್ತೇನೆ ಅಂತ ಬಹಳ ಪ್ರಯತ್ನ ಪಟ್ಟಳು, ಹಾಗೂ ಆಗಲಿಲ್ಲ. ಕೊನೆಗೆ ಮತ್ತೆ ದೇವರೇ ತಾನು ಕಟ್ಟಿಸಿಕೊಂಡ. ಹಾಗಾಗಿ ದಾಮೋದರ ಅಂತ ದೇವರಿಗೆ ಹೆಸರಾಯಿತು. ಉದರ ಅಂದರೆ ಹೊಟ್ಟೆ, ದಾಮ ಅಂದರೆ ಹಗ್ಗ. ಅದನ್ನು ಹೊಟ್ಟೆ ಮೇಲೆ ದಾರವನ್ನು ಕಟ್ಟಿಸಿಕೊಂಡಿದ್ದಕ್ಕಾಗಿ ದಾಮೋದರ ಅಂತ ಹೆಸರಾಯಿತು ಪರಮಾತ್ಮನಿಗೆ ಅಂತ. ಇಷ್ಟು ಕಥೆಯನ್ನು ನೀವು ಕೇಳಿದ್ದೀರಿ. ಯಾವ ಕಲ್ಲು ಇವನಿಗೆ ಸಹಾಯ ಮಾಡ್ತಾ ಇತ್ತೋ ಆ ಕಲ್ಲಿಗೇನೇ ತಾನು ಕಟ್ಟಿದ್ದಾಳೆ. ಕೃಷ್ಣ ತಾನು ಆ ಕಲ್ಲನ್ನು ಸಮೇತವಾಗಿಯೇ ದರ ಎಳೆದುಕೊಂಡು ಹೋಗಿ ಆಕಾಶಕ್ಕೆ ಎತ್ತರ ಇರುವಂತಹ 2 ಅರ್ಜುನ ವೃಕ್ಷಗಳು, ಆ ಅರ್ಜುನ ವೃಕ್ಷಗಳಿಗೆ ಮಧ್ಯದಲ್ಲಿ ತೆಗೆದುಕೊಂಡು ಹೋದ. ಪಕ್ಕನೇ ಇದ್ದು ಆ ಅರ್ಜುನ ವೃಕ್ಷಗಳು. ಹೀಗೆ ಅದರ ಮಧ್ಯದಲ್ಲಿ ಆ ಕಲ್ಲನ್ನು ತೆಗೆದು ಎಳೆದು ತೊಗೊಂಡು ಬಂದು ಆ ವೃಕ್ಷದ ಮಧ್ಯದಲ್ಲಿ ಅದನ್ನು ತೊಗೊಂಡು ಹೋಗ್ಬೇಕಂತಾನೆ ಕೃಷ್ಣ. ಅದು ಸಿಕ್ಕೊಂಡು ಬಿದ್ದಿದೆ. ಜೋರಾಗಿ ಎಳಿತಾನೆ. ಆಗ ಚಟ 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 ಅಂತ ಶಬ್ದವಾಗಿದೆ. ಆ ಗಿಡಗಳು 2 ಮುರಿದು ಬಿದ್ದಿವೆ ತಳಗಡೆ. ಆಗ ಅಲ್ಲಿಂದ ದಿವ್ಯವಾದಂತಹ 2 ಜೀವಗಳು ಹೊರಗಡೆ ಬಂದಿವೆ. ಅಸುರರು ಸತ್ತು ಹೋಗಿದ್ದಾರೆ. ಧುನಿ ಚಮು ಅಂತ ಹೇಳಿ 2 ರಾಕ್ಷಸರು. ಆ ಧುನಿ ಚಮು 2 ಕೂಡ ತಾವು ವರವನ್ನು ಕೇಳಿದ್ದಾರೆ. ಧುನಿ ಚಮು ಪೂತನ
ಮತ್ತು ಶಕಟಾಕ್ಷ ಅವ ಶಕಟ ಅಂತನವ ಶಕಟಾಸುರ ಅಂತನವನು ಸತ್ತೋದ. ಬಂಡೆಯಲ್ಲಿ ಬಂದು ಕೃಷ್ಣ ಕಿರುಬಳ್ಳ ಸ್ಪರ್ಶ ಮಾಡಿದ್ದಕ್ಕೆ ಹಾರಿ ಬಿದ್ದ ತಳಗಡೆ ಅಂತ ನಾವು ಕತೆ ಕೇಳಿ. ಪೂತನ ಆಕಿನ ಕಥೆಯನ್ನು ಕೇಳಿದ್ದೀರಿ. ವಿಷವನ್ನು ಕುಡಿಸುವುದಕ್ಕಾಗಿ ಬಂದು ತನ್ನ ಪ್ರಾಣವನ್ನು ಆಕಿನ ಪ್ರಾಣವನ್ನು ಹೀರಿಯವನು ಕೊಂದು ಹಾಕಿಬಿಟ್ಟಿದ್ದಾನೆ. ಧ್ವನಿ ಚಮು ಇಬ್ಬರೂ ಕೂಡ ಈ ಅರ್ಜುನ ವೃಕ್ಷದಲ್ಲಿ ಬಂದು ಸೇರಿಕೊಂಡಿದ್ದಾರೆ. ಎಷ್ಟೋ ವರ್ಷ ತಾವು ತಪಸ್ಸನ್ನು ಮಾಡಿದ್ದಕ್ಕೆ ಆ ನಾಲ್ವರು ಅವಧ್ಯರಾದವರು. ಅದರೊಳಗೆ ಇಬ್ಬರನ್ನು ಪರಮಾತ್ಮ ಕೊಂದು ಹಾಕಿದ. ಇನ್ನು ಇಬ್ಬರು ಇದ್ದಾರೆ. ಅವರು ಈ ಇಬ್ಬರು ಅರ್ಜುನ ವೃಕ್ಷದಲ್ಲಿ ಸೇರಿಕೊಂಡಿದ್ದರು. ಇಲ್ಲಿ ಇಬ್ಬರು ಮತ್ತೆ ಇನ್ನು ಇಬ್ಬರು ದೇವತೆಗಳಿದ್ದಾರೆ. ಆ ಇಬ್ಬರು ನಲಕೂಬರ ಮತ್ತು ಮಣಿಗ್ರೀವ ಅಂತ ಹೇಳಿ. ಅವರಿಬ್ಬರು ಕುಬೇರನ ಮಕ್ಕಳು. ಒಂದಿನ ಏನಾಯಿತು, ಹೀಗೆ ದುರ್ಬುದ್ಧಿ, ಯಾರಿಗಾದರೂ ದುರ್ಬುದ್ಧಿ ಬರುವುದೇ, ಅಷ್ಟೇ, ಸ್ವಲ್ಪ ಕಮ್ಮಿ ಸ್ವಲ್ಪ ಹೆಚ್ಚು. ದೇವತೆಗಳಾದದ್ದರಿಂದ ಯಾವಾಗೋ ಬರುತ್ತದೆ ಪ್ರಸಂಗ. ಎಲ್ಲರೂ ಕೂಡಿ ಮದ್ಯಪಾನ ಮಾಡಿದ್ದಾರೆ. ಮದ್ಯಪಾನ ಮಾಡಿ ಭಾಗೀರಥಿ ತೀರದ ಕೈಲಾಸದ ವನದಲ್ಲಿ ಅಪ್ಸರಾ ಸ್ತ್ರೀಯರ ಜೊತೆಗೆ ತಾವೆಲ್ಲರೂ ಮದ್ಯಪಾನದ ಮದದಲ್ಲಿ ಜಲವಿಹಾರವನ್ನು ಮಾಡ್ತಾ ಇದ್ದಾರೆ. ಅಪ್ಸರಾ ಸ್ತ್ರೀಯರ ಜೊತೆಗೆ ಈ ನಲಕೂಬರ ಮತ್ತು ಮಣಿಗ್ರೀವ ದೇವರ ಭಕ್ತರೇ, ಕುಬೇರನ ಮಕ್ಕಳು, ಶ್ರೇಷ್ಠವಾದ ದೇವತೆಗಳು. ಆದರೂ ದುರ್ಬುದ್ಧಿ ಬಂತು, ಪ್ರಾರಬ್ಧ. ನಾರದರು ಬಂದಿದ್ದಾರೆ. ಆ ಕಾಲದಲ್ಲಿ ಎಲ್ಲ ಸ್ತ್ರೀಯರು ನಾರದರು ಬಂದಿದ್ದಕ್ಕಾಗಿ ಆಚೆ ಈಚೆ ಇದ್ದ ಬಟ್ಟೆಗಳನ್ನೆಲ್ಲ ತಾವು ಬಟ್ಟೆಗಳಿಂದ ತಮ್ಮ ಮೈಯನ್ನು ಮುಚ್ಚಿಕೊಂಡಿದ್ದಾರೆ. ಆದರೆ ಇವರು ಅಹಂಕಾರದಿಂದ ತಾವು ಹಾಗೆ ಹೊರಗಡೆ ಬಂದಿದ್ದಾರೆ. ಮೈ ಮೇಲೆ ಏನೂ ಬಟ್ಟೆ ಇಲ್ಲದೆ ನಗ್ನವಾಗಿ ತಾವು ಹೊರಗಡೆ ಬಂದಿದ್ದಕ್ಕೆ ಗಿಡಗಳಂತೆ ಹಾಗೆ ನಿಂತಿದ್ದೀರಾ ನೀವು, ದೊಡ್ಡವರು, ಜ್ಞಾನಿಗಳು, ದೇವತೆಗಳು, ದೇವರು ಇದ್ದಾಗ ಹೇಗೆ ವರ್ತನೆ ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಹೇಳಿ ಶಾಪವನ್ನು ಕೊಟ್ಟಿದ್ದಾರೆ. ಯಾರಿಗೆ? ನಾರದರು. ನಲಕೂಬರ ಮಣಿಗ್ರೀವರಿಗೆ ನಾರದರು ಶಾಪವನ್ನು ಕೊಟ್ಟಿದ್ದಾರೆ. ಏನಂತ? ಗಿಡವಾಗಿ ಬೀಳಲಿ ನೀವು, ದೇವಮಾನದ 100 ವರ್ಷಗಳ ಕಾಲ ನೀವು ಮರಗಳಾಗಿ ಬೀಳ್ರಿ ಅಂತಂದಾಗ ಆಗ ಎಚ್ಚರಗೊಂಡರು. ಅಯ್ಯೋ, ಹುಚ್ಚರ ಥರ ಮಾಡಿದ್ದೀವಿ, ಇಷ್ಟು ಉತ್ತಮ ಜನ್ಮ, ಅದನ್ನು ಬಿಟ್ಟು ಏನೋ ಮಾಡ್ತಾ ಇದ್ದೀವಿ ನಾವು ಅಂತ ಹೇಳಿ ಬಹಳ ನೊಂದು ನಾರದರಿಗೆ ಪುನಃ ಪ್ರಾರ್ಥನೆ ಮಾಡಿದಾಗ, ಸ್ವಾಮಿ ಇದರಿಂದ ಉದ್ಧಾರ ಯಾವಾಗ ನಮಗೆ ಅಂತ ಕೇಳಿದರೆ ಅವರು ಹೇಳ್ತಾರೆ, ಕೃಷ್ಣ ಬಂದು ನಿಮ್ಮನ್ನು ಉದ್ಧಾರ ಮಾಡ್ತಾನೆ, ಅಲ್ಲಿವರೆಗೆ ನೀವು ಹಾಗೆ ಗಿಡಗಳಾಗೇ ಬೀಳಬೇಕು. ಆ ಶಬ್ದರಾದ ಇಬ್ಬರು ನಲಕೂಬರ ಮಣಿಗ್ರೀವರು ಭೂಮಿ ಮೇಲೆ ಬಂದು ಅರ್ಜುನ ವೃಕ್ಷರಾಗಿ ಬಿದ್ದಿದ್ದಾರೆ. ಅವರಲ್ಲೇ ನೀವು ಧ್ವನಿ ಮತ್ತು ಚಮು ಅಂತನೋ ಅಸುರರು, ಅವಧ್ಯರಾದ ರುದ್ರದೇವರ ವರದಿಂದ ಅವಧ್ಯರಾದವರು ಸೇರಿಕೊಂಡಿದ್ದಾರೆ. ದೇವರು 4 ಜನ ಇಲ್ಲಿದ್ದಾರೆ. 2 ದೇವತೆಗಳು ಶಾಪದಿಂದ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ, 2 ಅಸುರರು ಇದ್ದಾರೆ. ಏಕಕಾಲಕ್ಕೆ 4 ಜನಕ್ಕೆ ಒಂದೊಂದು ಗತಿಯನ್ನು ತೋರಿಸಿ, ಇಬ್ಬರಿಗೆ ಉತ್ತಮ ಗತಿಯನ್ನು, ಇನ್ನು ಇಬ್ಬರಿಗೆ ಅಧೋಗತಿಯನ್ನು ಅಂಧನ್ ತಮಸ್ಸಿಗೆ ಹಾಕಿದ್ದಾನೆ ಪರಮಾತ್ಮ. ಧ್ವನಿ ಮತ್ತು ಚಮ್ಮು ಅವರಿಬ್ಬರನ್ನು ಸಂಹಾರ ಮಾಡಿದ ಪರಮಾತ್ಮ, ಇಬ್ಬರನ್ನು ಉದ್ಧಾರ ಮಾಡಿದ. ತಯಾವರೋಪ್ಯವಧ್ಯತ ಚತುರ್ಷು ಚ ಪ್ರಯೋಜಿತ ಅನಂತರಂ ತೃಣೋತ್ ಧುಮಿ ತಪೋ ಚರತ್ತಮಂ ಜಪಃ ಅವಾಪತೆ ತ್ರಯೋ ಹತಾಃ ಶಿವಸ್ವರೂಪ ವಿಷ್ಣುನ ಧ್ವನಿಶ್ಚಮುಶ್ಚತೋತರು ಸಮಾಶ್ರಿತೋ ನಿಷೂದಿತೆ. ಇಲ್ಲಿ ಆಶ್ರಿತರಾಗಿದ್ದಾರೆ. ತರು ಪ್ರಸಂಗತೋ ಮುನಾ ತರುಶ್ಚ ಶಾಪ ಸಂಭವೋ ಪುರಾಹಿ ನಾರದಾಂತಿಕೆ ದಿಗಂಬರೋ ಶಶಾಪಃ. ದಿಗಂಬರರಾದದ್ದರಿಂದ ನಾರದರು ಶಾಪ ಕೊಟ್ಟಿದ್ದಾರೆ. ನಮಗೆ ಯಾರ ಮುಂದೆ ಹೇಗಿರಬೇಕು ಅಂತನ್ನೋದು ಗಮನ ಇರಬೇಕು. ಇದರಿಂದ ದೊಡ್ಡ ದೊಡ್ಡ ದೇವತೆಗಳೇ ಶಬ್ದರಾಗಿದ್ದಾರೆ ಅಂದ ಮೇಲೆ ಕಾಲ, ದೇಶ, ಪರಿಸ್ಥಿತಿ, ವ್ಯಕ್ತಿಗಳು, ದೊಡ್ಡವರು, ಹಿರಿಯರು, ಸಣ್ಣವರು, ದೊಡ್ಡವರು ಎಲ್ಲ ಅರ್ಥ ಮಾಡಿಕೊಂಡು ನಾವು ಜೀವನವನ್ನು ಸಾಗಿಸಬೇಕು ಅಂತ ಇದರಿಂದ ತಿಳಿದು ಬರುತ್ತದೆ. ಪುರಾಹಿ ನಾರದಾಂತಿಕೆ ದಿಗಂಬರೋ ಶಶಾಪಸಃ
ದನೇಶ ಪುತ್ರಕೋ ಧೃತಂ ತರುತ್ವಮಾಪ್ನುವಂತಿತಿ ತಥೋ ಹಿ ತೌ ನಿಜಾಂ ತನು ಹರೇಹೇ ಪ್ರಸಾದತಃ ಶುಭೌ. ಪರಮಾತ್ಮನ ಪ್ರಸಾದದಿಂದ ಪರಮಾತ್ಮನ ಸ್ಪರ್ಶವಾಯಿತು. ಹೊರಗಡೆ ಬಂದು ಸ್ತೋತ್ರ ಮಾಡುತ್ತಾರೆ ನಲುಕೂಬರು ಮಣಿಗಿರುವರು. ಕೃಷ್ಣನನ್ನು ಅದ್ಭುತವಾದ ಸ್ತೋತ್ರ ಮಾಡಿ ಅವಾಪತು ಸ್ತುತಿಂ ಪ್ರಭೋರ್ ವಿದಾಯ ಜಗ್ಮತುರ್ ಗೃಹಂ ಸ್ತೋತ್ರ ಮಾಡಿ ಕೃಷ್ಣ ಸಂತೋಷಪಟ್ಟು ಆಶೀರ್ವಾದ ಮಾಡಿದ. ಆಯಿತು, ಇಷ್ಟು ದಿವಸ ಏನೋ ತಪ್ಪಿಗಾಗಿ ನೀವು ಶಾಪದಿಂದ ಮತ್ತು ಕಷ್ಟವನ್ನು ಅನುಭವಿಸಿದ್ದೀರಿ, ಆಯಿತು, ಪಶ್ಚಾತ್ತಾಪ ಪ್ರಾಯಶ್ಚಿತ್ತಗಳಾಗಿದೆ, ಇನ್ನು ಮೇಲೆ ನಿಮ್ಮ ಲೋಕಕ್ಕೆ ಪುನಃ ನೀವು ಒತ್ತೆರಳಬೇಕು ಅಂತ ಹೇಳಿ ಅವರನ್ನು ಕೊಟ್ಟು ಕಳಿಸಿದ ಪರಮಾತ್ಮ. ನಲುಕೂಬರ ಮಣಿಗ್ರೀವೌ ಮೋಚಯಿತ್ವಾತು ಶಾಪತಃ ವಾಸುದೇವೋಥ ಗೋಪಾಲೈರ್ ವಿಸ್ಮಿತೈರಭಿವೀಕ್ಷಿತಃ. ಆಗ ಪರಮಾತ್ಮ ಎಲ್ಲರೂ ಬಂದಿದ್ದಾರೆ. ಏನಾಯಿತು 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 ಏನಾಯಿತು, ದೊಡ್ಡ ಗಿಡಗಳು ಬದ್ದುಬಿಟ್ಟಿವೆ. ಹಾಗಾಗಿ ಕೃಷ್ಣ ಇಲ್ಲೇ ಇದ್ದ, ಎಲ್ಲಿ ಹೋದ, ಏನಾಯಿತು ಏನಾಯಿತು ಏನಾಯಿತು, ತೊಂದರೆ ಆಯಿತು ಅವನಿಗೆ ಅಂತ ನೋಡಿದರೆ ಆರಾಮಾಗಿ ನಗನಗತಾ ಪುರಾಣ ಪುರುಷೋತ್ತಮ ಭಗವಂತ ನಾಟಕ ಮಾಡ್ತಾ ಅಲ್ಲೇ ಮಲಗಿದ್ದಾನೆ, ಆಟ ಆಡ್ತಾ ಇದ್ದಾನೆ. ಆಗ ದೇವರು ಹೇಳಿದ, ಸ್ವಲ್ಪ ದೊಡ್ಡವನಾಗಿರ್ತಾನೆ ದೇವರು, ಇಲ್ಲೇ ಗೋಕುಲದಲ್ಲಿ ಎಷ್ಟು ದಿವಸ ಇರುವುದು, ಸ್ವಲ್ಪ ವೃಂದಾವನಕ್ಕೆ ಹೋಗಿ ಬರೋಣ, ಅಲ್ಲಿ ಭಾರೀ ವಾತಾವರಣ, ಗಿಡಗಳು, ವೃಕ್ಷಗಳು, ಅಲ್ಲಿ ಪರಿಸರ ಭಾಳ ಚೆನ್ನಾಗಿರ್ತದೆ, ಹೋಗಿ ಬರೋಣ ಅಂತ ಹೇಳಿದ. ಯಾರೂ ಬರಲಿಕ್ಕೆ ತಯಾರಿಲ್ಲ. ಏನೋ ಅಭಿಮಾನ ಇರ್ತದೆ ನೋಡ್ರಿ ನಮ್ಮದು, ನಾವು ಮನೆ ಕಟ್ಟೀವಿ, ನಾವು ಇಲ್ಲೇ ಬೆಳೆದೀವಿ, ನಾವಿಲ್ಲೇ ಇದ್ದೀವಿ. ಹಾಗಾಗಿ ಕೃಷ್ಣನ ಮಾತನ್ನು ಕೇಳಲಿಲ್ಲ ಯಾರು. ಆಯಿತು ಅಂತ ಹೇಳಿ ದೇವರೇನು ಮಾಡಿದ, ನೀವು ಬರೋದಿಲ್ವಾ, ಹಾಗಾದರೆ ನಾನು ಉಪಾಯ ಮಾಡ್ತೇನೆ ಅಂತ ಹೇಳಿ ತನ್ನ ರೋಮಕೂಪಗಳಿಂದ, ತಮ್ಮ ರೋಮಗಳಿಂದ ಪರಮಾತ್ಮ ತೋಳಗಳನ್ನು ಹೊರಗೆ ಚೆಲ್ಲಿದ್ದಾನೆ. ಅನೇಕ ಕೋಟಿ ಸಂಘೈಸ್ತೈರ್ ಪೀಡ್ಯಮಾನ ವ್ರಜಾದಯ ಯಯುಹು ವೃಂದಾವನಂ ನಿತ್ಯಂ ಆನಂದಂ ಆದಾಯ ನಂದಜಂ. ಆ ರೋಮಕೂಪೇಭ್ಯ, ರೋಮಕೂಪಗಳಿಂದ, ಇಲ್ಲಿ ಕೂದಲುಗಳಲ್ಲಿ ಸ್ವಲ್ಪ ಗ್ಯಾಪ್ ಇರುತ್ತೆ, ಕೂದಲು ಹೊರಗೆ ಬರೋದಕ್ಕೆ ಅವಕಾಶ ಇದ್ದ ಒಂದು ಸಣ್ಣದಾದ ತೆಗ್ಗು ಇರುತ್ತೆ, ಅದಕ್ಕೆ ರೋಮಕೂಪ ಅಂತ ಕರೀತಾರೆ. ಆ ರೋಮಕೂಪಗಳಿಂದ ಪರಮಾತ್ಮ ತೋಳಗಳನ್ನು ಹೊರಗೆ ಬಿಟ್ಟ. ಎಲ್ಲರಿಗೆ ಬಂದು ತೊಂದರೆ ಕೊಡುವಂತೆ ಮಾಡಿದ ಪರಮಾತ್ಮ. ಎಲ್ಲರ ಮನೆಗಳಲ್ಲಿ ಹೊಕ್ಕಿದು, ಎಲ್ಲ ಕಡೆ ಮಾಡಿದು. ಕೃಷ್ಣ ಏನಪ್ಪ ಇದು, ನಾನು ನಿಮ್ಗೆ ಮೊದಲೇ ಹೇಳಿದ್ದೆ, ಇಲ್ಲಿ ವಾತಾವರಣ ಹಾಳಾಗ್ತದೆ, ವೃಂದಾವನಕ್ಕೆ ಹೋಗೋಣ, ಅಲ್ಲಿ ದೇವರ ಇಚ್ಛೆಗೆ ವಿರುದ್ಧವಾಗಿ ಮಾಡಿದರೆ ದೇವರು ಏನು ಬೇಕಾದ್ರೆ ಮಾಡ್ತಾರೆ. ಅಲ್ಲಿ ವೃಂದಾವನ ಆರಾಮಾಗಿ ಸ್ವಲ್ಪ ದಿವಸ ಇದ್ದು ಕಾಲ ಕಳೆದು ಬರೋಣ ಅಂತ ಹೇಳಿದರೆ ನೀವು ಯಾರೂ ಬರಲಿಲ್ಲ. ದೇವರಿಗೆ ಹಾಗೆ ಇಚ್ಛೆ ಇತ್ತು. ನೋಡ್ರಿ, ಎಲ್ಲ ಪ್ರಾಣಿಗಳು ಬಂದಿದ್ವಿ, ನಡ್ರಿ ಹೋಗೋಣ ಅಂತ ಎಲ್ಲರೂ ತಮ್ಮ ಬ್ಯಾಗ್ಗಳನ್ನು ಪ್ಯಾಕ್ ಮಾಡಿಕೊಂಡ್ರು. ಎಲ್ಲರೂ ವೃಂದಾವನಕ್ಕೆ ಹೋಗಿದ್ದಾರೆ. ದೇವರ ಜೊತೆಗೆ ವೃಂದಾವನಕ್ಕೆ ಹೋದರೆ ಪೂರ್ಣ ಆನಂದಮಯರಾಗಿದ್ದು ಸಂತೋಷದಿಂದ ಅಲ್ಲಿದ್ದಾರೆ. ಈ ವೃಂದಾವನಂ ನಿತ್ಯಾನಂದ ಮಾದಾಯ ನಂದಜಂ ಇಂದಿರಾಪತಿರಾನಂದ ಪೂರ್ಣೋ ವೃಂದಾವನೆ ಪ್ರಭು ನಂದಯಾಮಾಸ ನಂದಾದೀನ್ ಇನುಧಾಮತರಚೇಷ್ಟಿತೈಃ ಸಚಂದ್ರತೋ ಹಸತ್ಕಾಂತ ವಚನೇಂದುರ್ವರ್ಚಸ ಸಂಯುಕ್ತೋ ರೋಹಿಣೇಯ ವತ್ಸಪಾಲೋ ಬಭೂವಃ. ಆಗ ಗೋಗಳನ್ನು ಆಟ ಆಡಿಸ್ತಾ ಆರಾಮಾಗಿ ಸುಖಭರಿತ ಜೀವನವನ್ನು ಮಾಡುತ್ತಾ ಇದ್ದಾರೆ. ಇಷ್ಟು ಜೀವನವನ್ನು ಮಾಡುತ್ತಾ ಇದ್ದಾಗ ದೈತ್ಯಂ ಸವತ್ಸ ತನು ಅಪ್ರಮಯ ಪ್ರಗೃಕ್ಷ್ಯ ಕಂಸಾನುಗಂ ವರಾದ್ ಅಪರೈರವಧ್ಯಂ. ಆಗ ಒಬ್ಬವನು ಅಸುರ ಧೇನುವಲ್ಲಿ, ಒಂದು ವತ್ಸದಲ್ಲಿ ಪ್ರವೇಶ ಮಾಡಿದ್ದಾನೆ. ವತ್ಸಾಸುರ ಅಂತ ಅವನಿಗೆ ಹೆಸರು. ಅವನು ಹರವರಾತ್ ಅಪರೈರವಧ್ಯಂ, ರುದ್ರದೇವರ ವರದಿಂದ, ನೋಡ್ರಿ ಯಾರೇ ದೈತ್ಯರು ಅಂತಿದ್ದಾರೋ ಅವರಿಗೆಲ್ಲ ಒಂದು ಸರ್ಟಿಫಿಕೇಟ್ ಏನು ಅಂತಂದರೆ, ಒಂದ ರುದ್ರದೇವರ ವರ ಇರಬೇಕು ಅವರಿಗೆ, ಒಂದ ಬ್ರಹ್ಮದೇವರ ವರ ಇರಬೇಕು, ಇನ್ನು ಮುಂದೆ ಬರ್ತಾನೆ ಸ್ಕಂದ ವರ ಕೊಟ್ಟಿದ್ದಾನೆ, ಬಕಾಸುರ ಬರ್ತಾನೆ. ಹೀಗೆ ಯಾರಾದರ ಒಬ್ಬರ ವರದಿಂದ ಅವರು ಬಲಿಷ್ಠರಾಗಿದ್ದರೆ ಮಾತ್ರ ಅವರಿಗೆ ತಮ್ಮ ಪಕ್ಷದಲ್ಲಿ ಸೇರಿಸ್ಕೊಳ್ತಾರೆ. ಅಳ್ಪುಳಿದ್ದ ಏನೋ ಸಾಧನೆ, ನಾವು ಹೇಗೆ ಜಪ ತಪಸ್ಸು ಹೋಮ ಅಧ್ಯಯನ ಶಾಸ್ತ್ರ ಶ್ರವಣ ಇತ್ಯಾದಿಗಳನ್ನೇನು ಮಾಡ್ತಾ ಇದ್ದಂದ್ರೆ ಹಂಗಂದ್ರೆ ಅಡ್ಡಿಲ್ಲಪ್ಪ, ಚಲೋ ಇದ್ದಾರೆ, ಉತ್ತಮ ಬ್ರಾಹ್ಮಣರು, ಊಟಕ್ಕೆ ಕರೀರಿ, ಇವ್ರನ್ನ ಅಖಂಡ ಸಾಧನೆ ಮಾಡ್ತಾ ಇರ್ತಾರೆ. ಒಂದು ತಪಸ್ಸು, ಒಂದು ಹೋಮ, ಒಂದು ಪಾಠ ಪ್ರವಚನ,
ಅಥವಾ ಸದ್ಗೃಹಸ್ಥರಾಗಿದ್ದು ತಾವು ಸದಾಚಾರ ಮಾಡ್ತಾ ಪಾಠ ಏನಂತಾರೆ ದೇವ್ರ ಪೂಜಾ ನಿತ್ಯ ಸಂಧ್ಯಾವಂದನ ಇತ್ಯಾದಿಗಳನ್ನು ಮಾಡ್ತಾರೆ, ಊಟಕ್ಕೆ ಕರಲಿಕ್ಕೆ ಅಡ್ಡಿಲ್ಲಪ್ಪ ಅಂತ ನಾವು ಹೇಗೆ ವಿಚಾರ ಮಾಡ್ತೀವಲ್ಲ. ಅಂದರೆ ಶುದ್ಧರಾಗಿದ್ದಾರೆ, ಆದ್ದರಿಂದ ಇವರು ಸತ್ಕರ್ಮಕ್ಕೆ ಯೋಗ್ಯರು, ಹಾಗಾಗಿ ಅವರನ್ನು ಆದರಪೂರ್ವಕ ಗೌರವಪೂರ್ವಕ ಸ್ವಾಗತ ಮಾಡ್ರಿ, ಅವರನ್ನು ಆಮಂತ್ರಿಸಿರಿ ಅಂತ ಅನ್ನುವಂತೆ. ದುಷ್ಟರಿಗೇನಪ್ಪ, ದುಷ್ಟರಿಗೆ ದುಷ್ಟಪಕ್ಷದವರು ಅವರನ್ನು ಸೇರಿಸಿಕೊಳ್ಳಬೇಕು ಅಂತಾದರೆ ತಪಸ್ಸು ಮಾಡಿ ವರವನ್ನು ಗಳಿಸಿರಬೇಕು, ಇಲ್ಲದೆ ಸ್ವಾಭಾವಿಕವಾದ ಬಲ ಇರಬೇಕು. ಅಂದಾಗ ಅವರನ್ನು ಹತ್ತಿರ ಕಳ್ಕೊಳ್ತಾರೆ ಅವರು. ಹಾಗಾಗಿ ಈ ವತ್ಸಾಸುರ ರುದ್ರದೇವರ ವರದಿಂದ ಅವಧ್ಯನಾಗಿದ್ದ, ಕಂಸ ಕಳಿಸಿದ್ದ. ಆ ಗೋಪಾಲಕರಿಗೆ ಆಕಳು ಅಂದರೆ ಬಹಳ ಪ್ರಾಣ ಪ್ರೀತಿ. ಹಾಗಾಗಿ ಆ ಕೃಷ್ಣ ಎಲ್ಲಿದ್ದಾನೆ ನೋಡು, ವತ್ಸದಲ್ಲಿ ಪ್ರವೇಶ ಮಾಡಿ ಅವರನ್ನು ಆರಾಮಾಗಿ ಮತ್ತೆ ಎಲ್ಲಿದ್ದಾರೆ ನೋಡ್ಕೊಂಡು ಕೊಂದು ಹಾಕಿಬಿಡು ಅವರನ್ನು ಅಂತ ಹೇಳಿ ಕಂಸ ಕಳಿಸಿದ್ದ. ಆಗ ಆನಂದದಿಂದ ಇದ್ದ ವಾತಾವರಣ. ಆದರೆ ಅಸುರ ಬಂದಿದ್ದಾನೆ. ದೈತ್ಯಂ ಸವತ್ಸತನು ತನುಂ ಅಪ್ರಮಯ ಪ್ರಗತ್ಯ ಕಂಸಾನುಗಂ ಹರವರಾತ್ ಅಪರೈರವಧ್ಯಂ ಪ್ರಕ್ಷಿಪ್ಯ ವೃಕ್ಷ ಶಿರಸಿ ನ್ಯಹನತ್ವಕೋಪಿ ಕಂಸಾನುಗೋಥ ವಿಭೂಮುಚ್ಚ ತಮಾಸ ಸಾಧ. ಆಗ ಪರಮಾತ್ಮ ವತ್ಸಾಸುರನು ಪರಮಾತ್ಮನ ಎದುರುಗಡೆ ಯಾರಿದ್ದಾರೆ? ಅನಂತ ಶಕ್ತಿ ಸಂಪನ್ನನಾದ ಭಗವಂತನ ಅವನ ಮುಂದೆ ಯಾರಿದ್ದಾರೆ ಜಗತ್ತಿನಲ್ಲಿ? ಆರಾಮಾಗಿ ಕೃಷ್ಣ ಅಪ್ರಮೇಯನಾದ ಆ ಕಂಸಭೃತ್ಯನಾದಂತಹ ಆ ದೈತ್ಯನನ್ನು ಕೊಂದಾಕಿದ್ದಾನೆ ಪರಮಾತ್ಮ. ಆಗ ಸರ್ವಶಕ್ತನಾದ ಪರಮಾತ್ಮ ಅವನನ್ನು ಕೊಂದು ಹಾಕಿದ, ಸಂಹಾರ ಮಾಡಿದ. ಆ ವತ್ಸಾಸುರ ಸತ್ತು ಬಿದ್ದ. ಅಷ್ಟರಲ್ಲೇನೆ ಒಬ್ಬವನು ಬಕಪಕ್ಷಿಯಲ್ಲಿ ಒಬ್ಬ ಅಸುರ ಬಂದಿದ್ದಾನೆ. ಅವನೆಂಥವನಪ್ಪ, ಅವನ ಸಾಮರ್ಥ್ಯ ಏನು ಎಲ್ಲ ತಿಳಿಸ್ತಾರೆ ಶ್ರೀಮದಾಚಾರ್ಯರು. ಅಂದರೆ ಕೃಷ್ಣ ಸಂಹಾರ ಮಾಡಿದ ವ್ಯಕ್ತಿ ಯಾರೂ ಸಾಮಾನ್ಯನಾದವನಲ್ಲ. ಅಸುರ ಮೊದಲೇ ಶಕ್ತಿಶಾಲಿ, ಅದರಲ್ಲಿಯೂ ವರದಿಂದ ಅವಧ್ಯರಾದವರಂತಹ ದುಷ್ಟರು ಅವರನ್ನು ಪರಮಾತ್ಮ ವಧ ಮಾಡಿದ್ದಾನೆ ಅಂತನ್ನುವುದನ್ನು ತಿಳಿಸಿಕೊಡ್ತಾ ಇದ್ದಾರೆ ಶ್ರೀಮದಾಚಾರ್ಯರು. ಸ್ಕಂದಪ್ರಸಾದಕ ವಚಃ ಸ ಮುಖೇ ಚಚಾರ ಗೋವಿಂದಮಗ್ನಿ ವತ್ ಅಮುಂ ಪ್ರದದಂತ ಮುಚ್ಚೈ ಚಸ್ಕರ್ದ ತುಂಡ ಶಿರಸೈವ ನಿಹಂತುಮೇನಂ ಆಯಂತಮಿಕ್ಷ ಜಗೃಹೇಸ್ಯ ಚ ತುಂಡಮೀಶಃ. ತುಂಡದ್ವಯಂ ದೊಡ್ಡದಾದ ಮತ್ತು ತುಂಡಗಳು ಏನಂತೀರ ಅದಕ್ಕೆ, ಮುಂದಿನ ಕೊಕ್ಕೆಗಳು ಅಂತೀರ ಏನಂತೀರ ಅದಕ್ಕೆ, ತುಂಡಗಳು. ಆ ತುಂಡಗಳು ಬಹಳ ದೊಡ್ಡದಾಗಿತ್ತಂತೆ. ಬಕಪಕ್ಷಿ ಅವನು ಕೃಷ್ಣನನ್ನು ನುಂಗಿಬಿಟ್ಟಿದೆ. ನುಂಗಬೇಕು ಅಂತ ಬರ್ತಾ ಇದೆ. ಆಗ ಕೃಷ್ಣ ಎರಡೂ ತುಂಡಗಳನ್ನು ತುಂಡದ್ವಯಂ ಯದುಪತಿ ಕರಪಲ್ಲವಾಭ್ಯಾಂ, ಪರಮಾತ್ಮನ ಸುಂದರ ಕೋಮಲವಾದಂತಹ ಎರಡು ಕೈಗಳಿಂದ ಆ ತುಂಡಗಳನ್ನು ಹಿಡಿದು ತಿರುಗಿಸಿದ್ದಾನೆ, ಮುರಿದು ಹಾಕಿದ್ದಾನೆ. ಸಂರಕ್ಷ್ಯ ಚಾಶು ವಿದದಾರ, ಅದನ್ನು ಮುರಿದು ಹಾಕಿದ್ದಾನೆ. ಪಕ್ಷಿ ದೈತ್ಯಂ ಬ್ರಹ್ಮಾದಿಭಿಹಿ ಕುಸುಮ. ಆಗ ದೇವತೆಗಳಿಗೆ ಸಂತೋಷವಾಗಿ ಬ್ರಹ್ಮಾದಿ ದೇವತೆಗಳೆಲ್ಲರೂ ಬಂದು ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ. ನಾವು ಇದರಿಂದ ಏನು ತಿಳಿಸ್ತಾನೆ ಅಂದರೆ, ದೊಡ್ಡವರು ಮಾಡಿದಂತಹ ಸತ್ಕರ್ಮಗಳನ್ನು ನಾವು ಆಧರಿಸಬೇಕು, ಗೌರವಿಸಬೇಕು, ಸಂತೋಷ ಪಡಬೇಕು. ಅದನ್ನು ನೋಡಿಕೊಂಡು ಒಳ್ಳೆಯದೆಲ್ಲಾದರೂ ಏನಾದರೂ ನಡೀತಾ ಇದೆಯಲ್ಲ ಅದಕ್ಕೆ ಪುರಸ್ಕಾರ ಮಾಡಬೇಕು, ಗೌರವ ಕೊಡಬೇಕು. ಇಲ್ಲ ನಮ್ಮ ಕಡೆಯಿಂದ ಏನೂ ಮಾಡಲಿಕ್ಕಿಲ್ಲ, ಮನಸ್ಸಿನಿಂದಾದರೂ ಎಂತಹ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರಪ್ಪ, ಆ ಬುದ್ಧಿ ನಮಗೂ ಬರಲಿ ಅಂತ ದೇವರಲ್ಲಿ ಪ್ರಾರ್ಥಿಸಬೇಕು. ಮಾಡೋರು ಮಾಡ್ತಿರ್ತಾರೆ ಬಿಡ್ರಿ ಅಂತ ಹೇಳಿ ಉದಾಸೀನ ಮಾಡಿದರೆ, ಅಥವಾ ಕೇಳಿಕೊಂಡು ನೋಡಿಕೊಂಡು ಅದನ್ನು ಆಧರಿಸದೇನೆ ತಿರಸ್ಕಾರ ಗೌರವ ಉದಾಸೀನಗಳನ್ನು ಮಾಡಿದರೆ ನಡೆಯುವುದಿಲ್ಲ ಅಂತ ಹೇಳ್ತಾನೆ ಕೃಷ್ಣ. ದೇವತೆಗಳಂತಹ ದೇವತೆಗಳು, ಬ್ರಹ್ಮಾದಿ ದೇವತೆಗಳು ಪ್ರತಿ ಒಂದು ಹಂತಕ್ಕೂ, ಪ್ರತಿ ಒಂದು ಕೃಷ್ಣನ ಮಹಿಮೆಗೂ, ಪ್ರತಿಯೊಂದು ಕೃಷ್ಣನ ಬಾಲ್ಯಲೀಲೆಗಳಿಗೂ ದೇವರನ್ನು ಬಂದು ಪ್ರಶಂಸೆ ಮಾಡಿ, ಸ್ತೋತ್ರ ಮಾಡಿ, ಪುಷ್ಪವೃಷ್ಟಿಗಳನ್ನು ಮಾಡಿ, ಆರಾಧನೆ ಮಾಡಿಕೊಂಡು ಹೋಗಿದ್ದಾರೆ. ಗುಣಗಳನ್ನು ನೋಡಿ ಮೆಚ್ಚಬೇಕು.
ಸತ್ಕರ್ಮಗಳನ್ನು ಮಾಡಿದ್ದು ಅಥವಾ ಸತ್ಕರ್ಮಗಳ ಮಾಡಿದವರನ್ನು ನೋಡಿ ನಾವು ಸಂತೋಷಪಡಿ ಸ್ತೋತ್ರ ಮಾಡಬೇಕು. ಅಂದಾಗಲೇ ಎಲ್ಲದಕ್ಕೂ ಸುಮ್ಮನೆ ಉದಾಸೀನ ಪುತ್ರ ನಡೆಯುವುದಿಲ್ಲ ಅಂತಾನೆ ಕೃಷ್ಣ. ಒಳ್ಳೇದಾಗ್ತಾ ಇದೆಯಾ, ಒಳ್ಳೇದು ಅಂತ ಹೇಳಬೇಕು. ಕೆಟ್ಟ ಆಗ್ತಾ ಇದೆಯಾ, ಇನ್ನೇ ಒಳ್ಳೇದು ಮಾಡಪ್ಪ, ಕೆಟ್ಟದಾಗ್ತಾ ಇದೆ ಅಂತ ಹೇಳಬಾರ್ದು. ಈ ಸಮಯಕ್ಕೆ ನಮ್ಮ ಪೂಜ್ಯ ಆಚಾರ್ಯರನ್ನು, ಮಾಹುಲಿ ಆಚಾರ್ಯರನ್ನು ನೆನೆಸ್ಕೋಬೇಕು. ಯಾವಾಗಲೂ ನಮಗೆ ಹೇಳೋರು, ಒಂದು ಅಡಿಗೆ ಊಟ ಆಗಲಿ, ಪಾಠ ಪ್ರವಚನ ಆಗಲಿ, ಯಾವುದೇ ಸತ್ಕರ್ಮ ಆಗಿರಲಿ, ಅವರು ಕಷ್ಟದಿಂದ ಏನಾದರೂ ಮಾಡಿದ್ದಾರಲ್ಲ, ಅವರು ಒಳ್ಳೇದಾಗಿ ಅಂತ ಹೇಳಬಾರ್ದು. ಅಡಿಗೆ ಮಾಡಿರ್ತಾರೆ, ಪಾಪ ನಿಂತಿರ್ತಾರೆ, ನೋಡ್ತಿರ್ತಾರೆ, ಒಳ್ಳೇದಾಗಿದೆ, ಚಲೋ ಆಗಿದೆ ಅಂತ ಹೇಳ್ಬೇಕು. ಪಾಠ ಪ್ರವಚನ ಮಾಡಿರ್ತಾರೆ, ಒಳ್ಳೇದಾಗಿದೆ ಅಂತ ಹೇಳ್ಬೇಕು, ಚಲೋ ಆಗಿದ್ರಿ ಆಚಾರ್ಯ, ನಮ್ಮನ್ನು ಇನ್ನೂ ಉದ್ಧಾರ ಮಾಡಿರಿ, ಇನ್ನೂ ಚಲೋ ಅಡಿಗೆ ಮಾಡಿರಿ, ಏನಾದರೂ ಸ್ವಲ್ಪ ಕಮ್ಮಿ ಹೆಚ್ಚು ಕಮ್ಮಿ ಆಗಿತ್ತು ಅಂದರೆ ಸ್ವಲ್ಪ ಹಿಂಗೆ ಮಾಡಿರಿ ಅಂತ ಅವರನ್ನು ಸಂತೋಷಪಡಿಸಬೇಕು. ಯಾವ ವ್ಯಕ್ತಿಗಳನ್ನು ನಾವು ನೋಯಿಸಬಾರದು ಅಂತ ಹೇಳಿ ನಮಗೆ ಮೇಲಿಂದ ಮೇಲೆ ಹೇಳ್ತಾ ಇತ್ತು. ಈ ಕೃಷ್ಣನ ಮಹಿಮೆಗಳಲ್ಲಿ ನಮ್ಮ ಗುರುಗಳ ಮಾತು ನೆನಪಾಗ್ತದೆ. ಬ್ರಹ್ಮಾದಿಗಳು ಬಂದು ದೇವರನ್ನು ಸ್ತೋತ್ರ ಮಾಡುವ ಅಗತ್ಯ ಏನಿತ್ತು ಹೇಳಿ ನೋಡೋಣ. ದೇವರು ಪ್ರಥಮ ಬಾರಿ ಇದನ್ನು ಸಂಹಾರ ಮಾಡೋದಾ ದುಷ್ಟರನ್ನ, ದೈತ್ಯರನ್ನ? ಇಲ್ಲ, ಅನಾದಿ ಕಾಲದಿಂದ ಮಾಡ್ತಾನೆ ಬಂದಿದ್ದಾನೆ ಭಗವಂತ. ಅನಾದಿ ಕಾಲದಿಂದ ಮಾಡ್ತಾ ಬಂದ ಭಗವಂತನನ್ನು ಸ್ತೋತ್ರ ಮಾಡುವ ಅಪೇಕ್ಷೆ ಏನು? ನಾವು ಕೃತಾರ್ಥರಾಗ್ತೇವೆ. ದೇವರಿಗೇನು ದೊಡ್ಡ ವಿಷಯ ಅಲ್ಲಿದು. ದೇವರು ಅಸುರನ್ನು ಸಂಹಾರ ಮಾಡೋದು ದೊಡ್ಡ ವಿಷಯ ಅಲ್ಲ, ಅವನ ಅವತಾರವಾದದ್ದೇ ಅದಕ್ಕಾಗಿ. ಆದರೆ ನಾವು ಇದನ್ನು ಅರ್ಥ ಮಾಡಿಕೊಳ್ಳೋದು ಎದಕ್ಕೆ ಅಂದರೆ, ನಮ್ಮ ಜೀವನ ಉದ್ಧಾರವಾಗ್ತದೆ. ದೊಡ್ಡವರ, ಹಿರಿಯರ, ಗುರುಗಳ ಸ್ತೋತ್ರವನ್ನು ಮಾಡೋದರಿಂದ ನಮ್ಮ ಪಾಪ ಪರಿಹಾರವಾಗ್ತದೆ. ಹಾಗಾಗಿ ಮುಕ್ತ ಕಂಠದಿಂದ ಮನಸ್ಸು ತುಂಬಿ ಅವರನ್ನು ಸ್ತೋತ್ರ ಮಾಡಬೇಕು. ನಮ್ಮ ಸ್ತೋತ್ರ ಸರ್ವತಾ ಮಾಡಿಕೊಳ್ಳಬಾರದು. ಅಮಾನಿತ್ವಂ, ಅದಂಭಿತ್ವಂ, ಅಹಿಂಸಾ, ಶಾಂತಿರಾರ್ಜವಂ, ಆಚಾರ್ಯೋಪಾಚನಂ, ಶೌಚಂ, ಸ್ಥೈರ್ಯಮಾತ್ಮ ವಿನಿಗ್ರಹ, ಇಂದ್ರಿಯಾರ್ಥೇಶು ವೈರಾಗ್ಯಂ, ಅನಹಂಕಾರಮೇವ ಚ, ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷಾನುದರ್ಶನಂ. ಹೀಗೆ ಕೃಷ್ಣ, ಮೊನ್ನೆ ನಾನು ಗೀತಾ ಪ್ರವಚನದಲ್ಲಿ ಇದನ್ನೆಲ್ಲ ಮಾತುಗಳಿಗೆ ಅರ್ಥವನ್ನು ಹೇಳಿದ್ದೇನೆ. ದೇವರು ನಮ್ಮನ್ನು ನೋಡಬೇಕು, ದೇವರ ಗುಣಗಳನ್ನು, ದೇವರ ಜ್ಞಾನವನ್ನು ನಾವು ಪಡಿಬೇಕು, ದೇವರ ಗುಣಗಳನ್ನು ಏನಾದರೂ ಅರ್ಥ ಮಾಡಿಕೊಳ್ಳಬೇಕು ಅಂತಾದರೆ ನಮ್ಮಲ್ಲಿ ಯೋಗ್ಯತೆ ಬರಬೇಕು. ಹೇಗೆ ನಾವು ಅಸುರರು ದೇವರ ವಿರೋಧಕ್ಕಾಗಿ, ದೇವರ ಸಂಹಾರಕ್ಕಾಗಿ ಕಂಸ ಕಳಿಸ್ತಾ ಇದ್ದಾನೆ ಅಂತಂದರೆ, ನೀ ಯಾರಿಂದ ಹೊರ ಪಡೆದಿಪ್ಪ, ಎಷ್ಟು ಶಕ್ತಿ ಇದೆ ನಿನಗೆ, ನೀ ಶಕ್ತಿ ಪ್ರದರ್ಶನ ಮಾಡು ಅಂತ ಹೇಳಿ ಕೇಳಿ ತಾನು ತಿಳಿದಾದ ಮೇಲೆ, ಹಾಗಾದರೆ ಕೃಷ್ಣನ ಸಂಹಾರಕ್ಕೆ ಹೋಗಿ ನೀನು ಅಂತ ಕಳಿಸ್ತಾನೆ. ಆಗ ಸತ್ವರ್ತಾನೆ ಅವನು. ಮುಂದಿನ ಮಾತು, ಏನಾದರೂ ಇವನಲ್ಲಿ ಯೋಗ್ಯತೆ ಬೇಕಲ್ಲ, ಬಲ ಜ್ಞಾನ ಎದರಿಂದಾದರೂ. ಹಾಗೆ ದೇವರನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು, ದೇವರ ಗುಣಗಳನ್ನು ನಾವು ತಿಳಿದುಕೊಳ್ಳಬೇಕು ಅಂತ ಆದಾಗ ಈ ಎಲ್ಲ 20 ಗುಣಗಳನ್ನು ಪರಮಾತ್ಮ ಹೇಳಿದ್ದಾನೆ. ಶಾಸ್ತ್ರಾಧ್ಯಯನಕ್ಕಾಗಿಯೂ ಶಮ, ದಮ, ತಿತಿಕ್ಷ, ಉಪರತಿ, ಶಮಾದಿಗಳು ಬಹಳ ಮಹತ್ವದ್ದು ಅಂತ ಹೇಳ್ತಾನೆ ಪರಮಾತ್ಮ. ಶಮ, ಭಗವನ್ನಿಷ್ಠ ಬುದ್ಧಿ ಇರಬೇಕು ನಮಗೆ. ದಮ, ಇಂದ್ರಿಯ ನಿಗ್ರಹ ಇರಬೇಕು. ಉಪರತಿ, ಭಗವಂತನ ಸಮೀಪದಲ್ಲಿ ಇರಬೇಕು. ತಿತಿಕ್ಷ, ಏನೋ ತಪ್ಪುಗಳಾಗಲಿ ದೊಡ್ಡವರಿಂದ, ಹಿರಿಯರಿಂದ, ಆ ತಪ್ಪುಗಳನ್ನು ನಮ್ಮ ಸಲುವಾಗಿ, ಅವ್ರ ಸಲುವಾಗಿ, ಅವ್ರ ಜೀವನದಲ್ಲೆಲ್ಲ ಅದನ್ನಂತೂ ಕಾರಬಾರ ಮಾಡುತ್ತಾರೆ. ಏನಂತಾರೆ ಅದಕ್ಕೆ? ಕಾರಬಾರ ಮಾಡುವ ಹವ್ಯಾಸಕ್ಕೆ ಹೋಗಬಾರ್ದು ನಾವು. ಬೆಂಕಿ ಇದ್ದಂತೆ ಅದು. ನಮ್ಮ ಜೀವನದಲ್ಲಿ ನಮ್ಮ ಸಲುವಾಗಿ ದೊಡ್ಡವರು ಅಪರಾಧ ಮಾಡಿದರು ಅಂತಾದರೂ ಸಹನೆ ಮಾಡ್ಕೋಬೇಕು. ತಿತಿಕ್ಷಾ ಅಂತಾರೆ. ನಾವೇನೂ ಪಾಪ ಮಾಡಿಲ್ಲ, ನಾವೇನೂ ತಪ್ಪು ಮಾಡಿಲ್ಲ, ಆದರೂ ದೊಡ್ಡವರು ನಮಗೆ ದಂಡನೆ ಮಾಡಿದ್ದಾರೆ, ಬೈದಾರೆ, ತಿರಸ್ಕಾರ ಮಾಡಿದ್ದಾರೆ, ದೂರಿಟ್ಟಿದ್ದಾರೆ. ಆಯಿತು, ನನ್ನ ಯೋಗ್ಯತೆ ಇಷ್ಟೇ ಇದೆ ಅಂತ ನಾವು ಸುಮ್ಮನಾಗಿದ್ದು ಅವರನ್ನು ದೂರಿಂದಲೇ ಭಕ್ತಿ ಮಾಡಬೇಕು, ದೂರಿಂದಲೇ ವಿಶ್ವಾಸ ಮಾಡಬೇಕು. ಅವರನ್ನು ತಿರಸ್ಕಾರ ಮಾಡುವಂತೆ ಇಲ್ಲ. ಇದು ನಮ್ಮ ಅವಸ್ಥೆಯಲ್ಲಿ. ಇನ್ನು ಅವರ ಸಲುವಾಗಿ ಅವರು ಏನೇ ಮಾಡಿಕೊಂಡ್ರೂ ನಮಗೆ ಸಂಬಂಧ ಇಲ್ಲ. ಇದು ತಿತಿಕ್ಷಾ. ಇದು ಶಾಸ್ತ್ರಾಧ್ಯಯನಕ್ಕೆ ಅಧಿಕಾರ. ಮೊದಲು ಶಾಸ್ತ್ರಾಧ್ಯಯನಕ್ಕೆ ಅಧಿಕಾರ ಬಂದ ಮೇಲೆ ದೇವರ ಗುಣಗಳನ್ನು ನಾವು ತಿಳಿದು ದೇವರಲ್ಲಿ ಭಕ್ತಿ ಮಾಡಬೇಕು, ದೇವರ ಜ್ಞಾನವನ್ನು ಪಡಿಬೇಕು ಅಂತ ಆದರೆ ಮೊದಲಿಗೆ ಅಮಾನಿ ಆಗಬೇಕು ಅವನು. ಅಮಾನಿ ಮಾನದೋ ಮಾನ್ಯ. ನಮ್ಮ ಗುರುಗಳು ಯಾವಾಗಲೂ ಒಂದು ಮಾತು ಹೇಳೋರು, ಏಕತ್ರ ಅಪ್ರತಿಷ್ಠಾ ಸರ್ವತ್ರ ಪ್ರತಿಷ್ಠಾ. ಏನದು ಅರ್ಥ? ಇದರ ಮಾತಿನ ಅರ್ಥ ಏನು?
ನೀವು ಒಂದು ಕಡೆಗೆ ಅಪ್ರತಿಷ್ಠಾಪಟ್ರಿ, ಒಂದು ಕಡೆಗೆ ಸೊಕ್ಕು ಅಹಂಕಾರ ಪ್ರತಿಷ್ಠಾ ನಾನು ದೊಡ್ಡವನು ಅಂತ ಅನ್ನೋದು ಬಿಟ್ರಿ ಅಂದರೆ ಎಲ್ಲ ಕಡೆಗೆ ಗೌರವವನ್ನು ಪಡಿತೀರಿ. ಎಲ್ಲಿ ಕಲಿತೇವೋ, ಎಲ್ಲಿ ನಮಗೆ ಜ್ಞಾನ ಸಿಗ್ತದೋ ಅಂತಲ್ಲಿ ನೀವು ಪ್ರತಿಷ್ಠೆಯನ್ನು ಪಟ್ರಿ ಅಂದರೆ ಇಲ್ಲಿ ಏನೋ ನೀವು ಭಾರಿ ಅಂತ ಆಗ್ಬೋದು, ಉಳಿದೆಲ್ಲ ಕಡೆಗೆ ದಡ್ಡ್ರಂತ ಆಗ್ತೀರಿ, ಹುಚ್ಚರಂತ ಆಗ್ತೀರಿ, ನಿಮಗೆ ಯೋಗ್ಯತಾ ಎಲ್ಲ ಕಡೆಗೆ ಗೊತ್ತಾಗ್ತದೆ. ಹಾಗಾಗಿ ಒಂದು ಕಡೆಗೆ ನಾವು ಅಪ್ರತಿಷ್ಠಾ ಪಡಬೇಕು, ಸರ್ವತ್ರ ಪ್ರತಿಷ್ಠೆ ಸಿಗ್ತದೆ ನಮಗೆ. ಸರ್ವತ್ರ ಪ್ರತಿಷ್ಠಾ ಪಟ್ಟರೆ ಸರ್ವತ್ರ ಅಪ್ರತಿಷ್ಠಾ, ಇಲ್ಲಿ ಪ್ರತಿಷ್ಠಾ ಪಟ್ಬಿಟ್ರೆ ಎಲ್ಲ ಕಡೆಗೆ ಅಪ್ರತಿಷ್ಠಾ ಸಿಗ್ತದೆ. ಹಾಗೆಯೇ ನಾವು ನಮ್ಮ ಗುಣಗಳನ್ನು ದೋಷಗಳನ್ನು ಎತ್ತಿ ಹೇಳಿಕೊಳ್ಳಬೇಕು ಅಂತ ಇದೆ ಶಾಸ್ತ್ರ. ದೋಷಗಳನ್ನು ತೀರ್ಥಕ್ಷೇತ್ರ ಯಾತ್ರೆಗಳಿಗೆಲ್ಲ ಹೋಗುವುದು ಎದಕ್ಕೆ? ಯಾರ್ಯಾರಿದ್ದೀರಿ ಎಲ್ಲ ಗಮನ ಕೊಡ್ರಿ. ತೀರ್ಥಯಾತ್ರೆಗಳಿಗೆ ನಾವು ಹೋಗ್ತೇವೆ, ಯಾಕೆ ಹೋಗುವುದು? ಸುಮ್ಮನೆ ಒಂದು ಟ್ರಿಪ್ ಮಾಡಿದಂತೆ ಹೋಗಿ ಬರ್ಲಿಕ್ಕ ಅಲ್ಲ, ಮತ್ತೇನು? ನಮ್ಮ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ. ಶ್ರೀಮನ್ಯಾಯ ಸುಧಾ ಗ್ರಂಥ ವ್ಯಾಖ್ಯಾನ ಮಾಡುವಂತಹ ವಿದ್ಯಾಧೀಶರ ಟಿಪ್ಪಣಿ, ವಾಕ್ಯಾರ್ಥ ಚಂದ್ರಿಕಾ ಅಂತ ಒಂದು ಟಿಪ್ಪಣಿ ಇದೆ. ಆ ಟಿಪ್ಪಣಿಯಲ್ಲಿ ಅವರು ಹೇಳ್ತಾರೆ, ಛತ್ರಪಾದುಕಗಳನ್ನು ರಾಜರು ಎಲ್ಲ ಬರ್ತಾ ಇದ್ರಲ್ಲ, ದೊಡ್ಡವರ ಹತ್ರ ಗುರುಗಳ ಹತ್ರ ತೀರ್ಥಕ್ಷೇತ್ರಗಳಿಗೆ ಹೋಗಬೇಕಾದಾಗ ಛತ್ರ ಪಾದುಕೆಗಳನ್ನು ಬಿಡಬೇಕು, ನಡಿತಾ 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 ಬರಬೇಕು. ಸ್ವಕೃತ ಪಾಪ ಉದ್ಘೋಷಣ ಮಾಡುತ್ತಾ, ನಾನು ಇಂಥ ದರಿದ್ರ, ಈ ಪಾಪ ಮಾಡಿದ್ದೆ, ಈ ನೀಚ ಕೆಲಸ ಮಾಡಿದ್ದೇನೆ ಅಂತ ಎಲ್ಲರಿಗೆ ಕೇಳಿಸುವ ಹಾಗೆ, ದೇವತೆಗಳಿಗೆ ಸಜ್ಜನರಿಗೆ ಕೇಳಿಸುವ ಹಾಗೆ ನಾವು ದಂಡ ಪ್ರಣಾಮಗಳನ್ನು ಮಾಡ್ತಾ 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 ಹೋಗಿ ತೀರ್ಥಗಳಲ್ಲಿ ಸ್ನಾನ ಮಾಡಬೇಕು. ಅಂದಾಗ ನಮ್ಮ ಪಾಪ ಹೋಗ್ತದೆ. ಅಂದ್ರೆ ಏನಾಯಿತು? ಪಾಪಗಳನ್ನು ಹೇಳಿಕೊಳ್ಳಬೇಕು, ಪುಣ್ಯವನ್ನು ಎಂದೂ ಹೇಳಿಕೊಳ್ಳಬಾರದು. ನಮ್ಮದು ವಿರುದ್ಧವಾಗಿರುತ್ತದೆ. ಪಾಪಗಳನ್ನು ಮುಚ್ಚಿಟ್ಟುಕೊಳ್ಳುತ್ತೇವೆ. ಮಾಡಿದ್ದು ಒಂದು ಏಕಾದಶಿ, ಮಾಡಿದ್ದು ಒಂದು 10 ರೂಪಾಯಿ ದಾನ, ನಾಡಿದ್ದು ಒಂದು ಏನೋ ಒಂದು ತಪಸ್ಸು ಇರ್ತದೆ, ಹೇಳ್ಕೊಂಬಿಡೋದು, ಅಂತ ಹೇಳ್ಕೊಂಬಿಡೋದು. ನಾ ಹಂಗೆ ಮಾಡಿದಿರಿ, ನಾ ಹಿಂಗೆ ಮಾಡಿದಿರಿ, ಹೋಗ್ಬಿಡು. ಎಲ್ಲ ಪುಣ್ಯ ತೊಳೆದು ಹೋಗ್ಬಿಡ್ತದೆ. ಯೋಗ್ಯತಾನೇ ಇರುವುದಿಲ್ಲ ಅವನ ಹತ್ರ, ಅದು ಇಟ್ಕೊಂಡು ರಕ್ಷಣೆ ಮಾಡಿಕೊಳ್ಳುವ ಯೋಗ್ಯತೆ. ಹೇಳ್ತಾನೆ ಹೋಗ್ಬಿಡೋದು. ಹಾಗಾಗಿ ಅಮಾನಿ ಅಂದ್ರೆ ಏನಾಯಿತು? ತಾನು ಏನು ಅಂತನ್ನೋದನ್ನು ಎಂದೂ ಹೇಳಿಕೊಳ್ಳಬಾರದು. ಅದಂಭಿತ್ವಂ ಅಂದ್ರೇನು? ತಾನು ಸಣ್ಣವನಿದ್ದಾನೆ, ತನ್ನ ಯೋಗ್ಯತೆ ಸಣ್ಣದಂತೂ ಗೊತ್ತಿದೆ, ಆದರೂ ತಾನು ಹಿಗ್ಗುವುದು, ಭಾರಿ ದೊಡ್ಡವನಿದ್ದೇನೆ ಅಂತ ತೋರಿಸೋದು. ಎಲ್ಲ ಮಾಡಿದರೆ ಕೇಳೋದಿಲ್ಲ ಅಂತದೆ ಶಾಸ್ತ್ರ. ನೀವೇನಿದ್ದೀರಿ ನಮಗೆ ಗೊತ್ತಿದೆ, ದೇವರಿಗೆ ಗೊತ್ತಿದೆ, ದೇವತೆಗಳಿಗೆ ಗೊತ್ತಿದೆ. ಹಾಗಾಗಿ ತಾನು ಅಲ್ಪ ಅಂತ ಗೊತ್ತಿದ್ರೂ ಬೀಗಿ ನಡೀತಾನಲ್ಲ, ಅವನಿಗೆ ಅದಂಭಿ ಅಂತ ಕರೀತಾನೆ. ದಂಭಿ, ಮಾನಿ ಆಗಬಾರದು, ದಂಭಿ ಆಗಬಾರದು, ಅಮಾನಿ ಆಗಬೇಕು, ಅದಂಭಿತ್ವ ಬರಬೇಕು ಅವನಲ್ಲಿ. ಅಂದಾಗ ದೇವರು ಹತ್ತಿರ ಕರ್ಕೊಳ್ತಾನೆ. ಶುದ್ಧಿದಾನಪ್ಪ ಇವನಲ್ಲಿ ಯಾವ ದೋಷಗಳಿಲ್ಲಪ್ಪ ಇವನಲ್ಲಿ. ಹಾಗಾದರೆ ನನ್ನ ಜ್ಞಾನ ಇವನಿಗೆ ತಿಳಿಸೋದಕ್ಕೆ ಅಡ್ಡಿ ಇಲ್ಲ, ಹಾಗಾದರೆ ತಿಳಿಸೋಣ ಅಂತ ಗುರುಗಳು, ದೇವತೆಗಳು, ದೇವರು ಹತ್ತಿರ ಕರೆದು ಅವನಿಗೆ ಒಳ್ಳೆಯ ಮಾತುಗಳನ್ನು ಕೇಳಿಸೋದಕ್ಕೆ ಪ್ರೇರಣೆ ಮಾಡ್ತಾನೆ. ಕೇಳಿಸಿದ್ದನ್ನು ಮನವರಿಕೆ ಮಾಡ್ತಾನೆ, ಮನವರಿಕೆ ಮಾಡಿದ್ದನ್ನು ಅಧಿಷ್ಠಾನದಲ್ಲಿ ತರುವಂತೆ ಮಾಡ್ತಾನೆ. ಇಲ್ಲದೇ ಇದ್ರೆ ಸರ್ವಥಾ ಸಾಧ್ಯ ಇಲ್ಲ. ಇವೆಲ್ಲ ಕಿವಿಗೆ ಕೇಳದೇ ಇದ್ದಂತೆ ದೂರ ಆಗಿಬಿಡ್ತು. ಅದಕ್ಕೆ ಕೆಲಸ ಅಂತಾನೆ 108 ವ್ಯಾಪಾರಗಳು. ನಾವು ಬ್ಯುಸಿ ಇದ್ದೀನ್ರಿ, ಹಾಗಿದ್ದೀನಿ, ಇವೆಲ್ಲ ಹೇಳಲಿಕ್ಕೆ ಪ್ರಸಂಗ. ಆಯ್ತಪ್ಪ, ಹಾಗಾದರೆ ಬ್ಯುಸಿ ಇದ್ದೀನಿ, ನಾವು ಏನು ಮಾಡಲಿಕ್ಕೆ ಬರೋದಿಲ್ಲ ಹೇಳೋರು ಸುಮ್ಮನಾಗ್ಬಿಡ್ತಾರೆ. ಬಹಳ ಮಹತ್ವದ್ದಿದೆಲ್ಲ. ಹಾಗಾಗಿ ದೇವತೆಗಳು ಬಂದು ದೇವರನ್ನು ಸ್ತೋತ್ರ ಮಾಡ್ತಾರೆ ಪ್ರತಿ ಬಾರಿ ಅಂತಂದರೆ ವಿಚಾರ ಮಾಡ್ರಿ. ದೇವರ ಒಂದೊಂದು ಕರ್ಮ, ಒಂದೊಂದು ಕ್ರಿಯೆ, ಒಂದೊಂದು ಮಹಿಮೆ ಅಷ್ಟು ಅಮೋಘವಾದದ್ದು. ನೀವು 10 ದೃಷ್ಟಾಂತಗಳನ್ನು ನೋಡಿದ್ದೀರಿ. ಈಗ ಯಾರೋ ಒಬ್ಬ ಅಸುರನ್ನು ಸಂಹಾರ ಮಾಡಿದಕ್ಕೆ ಬರ್ತಾರೆ, ಪುಷ್ಪವೃಷ್ಟಿ ಮಾಡ್ತಾರೆ, ಸ್ತೋತ್ರ ಮಾಡ್ತಾರೆ, ಹೋಗ್ತಾರೆ. ನಲ್ಕೂಬರವನಿಗರಿವರನ್ನು ಉದ್ಧಾರ ಮಾಡಿದ ಪರಮಾತ್ಮ, ಅಲ್ಲಿ ಉದ್ಧಾರ ಮಾಡಿದ್ದಾನೆ, ಹಾಗಾಗಿ ಅವರು ಸ್ತೋತ್ರ ಮಾಡಿದ್ರು ಅಂದ್ರೆ ಅಡ್ಡಿ ಇಲ್ಲ. ಕೆಲವರು ಅದು ಮಾಡಂಗಿಲ್ಲ, ಇರಲಿ.
ಅಂತೂ ಸ್ತೋತ್ರ ಮಾಡಿ. ಹೀಗೆ ಯಾವ ಪ್ರಸಂಗಗಳು ಬಂದಿದೆ ನೋಡ್ರಿ, ಎಲ್ಲ ಪ್ರಸಂಗಗಳಲ್ಲಿ ದೇವತೆಗಳು ಬಂದು ಪುಷ್ಪವೃಷ್ಟಿ ಮಾಡಿ ಸ್ತೋತ್ರ ಮಾಡಿ ಪ್ರಶಂಸೆ ಮಾಡಿ ಹೋಗ್ತಾರೆ. ಇದರಿಂದ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದೇನು ಅಂದರೆ, ಯಾವುದೇ ಸತ್ಕರ್ಮ ಇರಲಿ ಅದನ್ನು ಪ್ರಶಂಸಾ ಮಾಡಬೇಕು, ಯಾವುದೇ ಅಸತ್ಕರ್ಮ ಇರಲಿ ಅದನ್ನು ನಿಂದಾ ಮಾಡಬೇಕು. ಸಜ್ಜನರನ್ನು ಸ್ತೋತ್ರ ಮಾಡಬೇಕು, ದುಷ್ಟ ಜನರನ್ನು ನಿಂದಾ ಮಾಡಲಿಕ್ಕೆ ಸಾಧ್ಯವಾಗದಿದ್ದರೂ ಉದಾಸೀನಾದರೂ ಆಗಬೇಕು. ಸತ್ಕರ್ಮ ಅಸತ್ಕರ್ಮ, ದುಷ್ಟರು ಸಜ್ಜನರು, ಇದನ್ನು ನಾವು ವಿಭಾಗ ಮಾಡಿಕೊಂಡು ಅರ್ಥ ಮಾಡಿಕೊಂಡು ನಾವು ತಿಳಿದುಕೊಂಡ್ರೆ ನಮ್ಮ ಮನಸ್ಸು ಶುದ್ಧವಾಗ್ತದೆ. ಯಾವ ಮನಸ್ಸಿನ ರೋಗ ನಮಗೆ ಬಂದು ಅಂಟುವುದಿಲ್ಲ. ಕಾಮಕ್ರೋಧಗಳು ವಶವಾಗ್ತದೆ. ಆ ಕಾಮಕ್ರೋಧಗಳನ್ನು ದೂರ ಚೆಲ್ತೇವೆ, ನಮ್ಮ ಮನಸ್ಸು ನಮ್ಮ ವಶವಾಗ್ತದೆ. ಹಾಗಾಗಿ ಈ ಎಲ್ಲ ಮಾತುಗಳು ಬ್ರಹ್ಮಾದಿಭಿ ಕುಸುಮ ವರ್ಷವೀರ್ ಇಡ್ಯಮಾನ ಸಾಯಂಯೋ ವ್ರಜಭುವಂ ಸಹಿತೋಗ್ರಜೇನ, ದೇವತೆಗಳು ಎಲ್ಲ ಬಂದು ಸ್ತೋತ್ರ ಮಾಡಿದ್ದಕ್ಕೆ ಭಗವಂತ ಆಶೀರ್ವಾದ ಮಾಡಿದ. ಆ ಬಲರಾಮನ ಜೊತೆಗೆ ಕೃಷ್ಣ ತಾನು ಗೋಕುಲಕ್ಕೆ ತಿರುಗಿದ್ದಾನೆ. ಎಷ್ಟು ಅಮೋಘ ಇರಬೇಕು ನೋಡ್ರಿ. ದೇವರು ಒಂದೊಂದೊಂದೊಂದೊಂದೊಂದು ಲೀಲೆಗಳನ್ನು ತೋರಿಸ್ತಾ ಇದ್ದಾನೆ. ನಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳು ಪಾಪಗಳು ಇದ್ದಾಗ ಏನೋ ಸಣ್ಣ ಸಣ್ಣ ಕೆಲಸಗಳು ಮಾಡ್ತದೆ, ನಗ್ತೇವೆ, ಸಂತೋಷ ಪಡ್ತೇವೆ. ಕೆಲವೊಮ್ಮೆ ಅದು ಬಿತ್ತು ಅಂದ್ರೆ ಅಳತೇವೆ, ಅದಕ್ಕಾದ ಸುಖ ದುಃಖಗಳು ನಮಗೆ ಆಗಿವೆ ಅಂತ ನಾವು ಭಾವಿಸ್ತೇವೆ. ಯಾಕೆ ಅಷ್ಟು ನಾವು ಅದರ ಮೇಲೆ ಅಭಿಮಾನ ಮಾಡ್ತೇವೆ. ಹಾಗೆ ದೇವರ ಮೇಲೂ ಅಷ್ಟು ಅಭಿಮಾನ ಬರಬೇಕು ಅಂತ ಹೇಳ್ತದೆ ಶಾಸ್ತ್ರ. ದೇವರು ಯಾರನ್ನು ಸಂಹಾರ ಮಾಡಿದ ಸಂತೋಷ ಪಡಬೇಕು. ನಮ್ಮ ಕೂಸರಿ, ನಮ್ಮ ಮಗರಿ, ನಮ್ಮ ಮಗಳರಿ, ಈ ಕೆಲಸ ಮಾಡಿದ್ರಿ, ಆ ಕೆಲಸ ಮಾಡಿದ್ರಿ ಅಂತ ನಾವು ಬಾಯಿ ತುಂಬ ಮನಸ್ಸು ತುಂಬ ಹಂಚಿಕೊಳ್ತೀವಲ್ಲ ಇನ್ನೊಬ್ಬರ ಮುಂದೆ. ತಪ್ಪಲ್ಲ, ಸರ್ವಥ ತಪ್ಪಲ್ಲ, ಅವಶ್ಯವಾಗಿ ಹಂಚಿಕೊಳ್ಳಬೇಕು. ಅಷ್ಟೇ ಅಲ್ಲ, ನಮ್ಮ ಮೊಮ್ಮಕ್ಕಳ ಮಾಡಿದ ಯಾವ ಲೀಲೆಗಳು ಅಥವಾ ಕೆಲಸ ಆಟಗಳು ಏನೇ ಇರಲಿ, ದೇವ್ರ ಪೂಜೆ ಮಾಡಿದ್ರಿ ಅಂತ ಗಂಟಿ ಬಾರಿಸಿದ್ರಿ ಅಂತಿಮೋ ಇಲ್ಲ, ನಾವು ಅನಾಯಾಸವಾಗಿ ನಾವು ಹೇಳಿಬಿಡ್ತೇವೆ, ಅಭಿಮಾನದಿಂದ ಹೇಳ್ತೇವೆ. ಒಳ್ಳೆಯದೇ, ಯಾಕೆ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದೆ, ಆದ್ದರಿಂದ ಅದರ 100 ಪಟ್ಟು ದೇವರಲ್ಲಿ ಈ ಭಕ್ತಿಯನ್ನು ನಾವು ಕಾಣಬೇಕು. ಇದೇ ಹೇಳ್ತದೆ ಶಾಸ್ತ್ರ. ತಾಯಿ, ತಂದೆ ತಾಯಿಗಳು, ಅಜ್ಜ ಯಾವ ರೀತಿಯಾಗಿ ಮಕ್ಕಳ ಮೇಲೆ ಮೊಮ್ಮಕ್ಕಳ ಮೇಲೆ ಮಮತಾತಿಶಯವನ್ನು ಮಾಡ್ತಾರೋ, ಹಾಗೆ ಅದಕ್ಕಿಂತ ಎಷ್ಟು ಪಟ್ಟು ಹೆಚ್ಚು ಮಾಡಲಿಕ್ಕೆ ಸಾಧ್ಯವಿದೆಯೋ ಅಷ್ಟು ಪಟ್ಟು ಹೆಚ್ಚು ನಾವು ದೇವರಲ್ಲಿ ಕಂಡಾಗಲೇ ನಮಗೆ ಈ ಸಂಸಾರ ಎಂಬ ಮಕ್ಕಳು, ಮೊಮ್ಮಕ್ಕಳು, ಹೆಂಡತಿ ಇವೇನಿವೆ ನೋಡ್ರಿ, ಇದರಿಂದ ದಾಟಿಸ್ತಾನೆ ದೇವರು. ಇಲ್ಲದ ಇದರಿಂದ ನಮ್ಮ ಉದ್ಧಾರ ಇಲ್ಲ. ಉದ್ಧಾರಕ್ಕೆ ಇವರನ್ನು ಸಾಧನನಾಗಿ ಮಾಡಿಕೊಳ್ಳಬೇಕು ನಾವು. ಹೆಂಡತಿ ಸಂಸಾರದಲ್ಲಿ ಒಳಗೆ ಹಾಕವಳು, ಎಲ್ಲರೂ ಕಿವಿ ಕೊಟ್ಟು ಕೇಳಬೇಕು, ಕಿವಿ ಮಾತು ಇದು. ಮಕ್ಕಳು ಮೊಮ್ಮಕ್ಕಳು ಸಂಸಾರದಲ್ಲಿ ಅವರ ನಂಬಿದ್ರಿ ಅಂದರೆ ಸಂಸಾರಕ್ಕೆ ಒಳಗೆ ಹಾಕ್ತಾರೆ ಅವರು. ಹಾಗಾದ್ರೆ ಏನು ಮಾಡ್ಬೇಕು? ಅವರನ್ನು ಕಟ್ಕೊಂಡಿವಿ, ಇಟ್ಕೊಂಡಿವಿ, ಎಲ್ಲ ಮಾಡಿವಲ್ಲ ಮತ್ತೆ ಅಂದರೆ ಸಾಧನಕ್ಕಾಗಿ ಬೆಳೆಸಿ ಅವನನ್ನು. ಮಗನನ್ನು ಸಾಧನಕ್ಕಾಗಿ ಬೆಳೆಸಿ, ಹೆಂಡತಿಯನ್ನು ಸಾಧನಕ್ಕಾಗಿ ಬೆಳೆಸಿ, ಅವ್ರನ್ನ ಏನು ರಕ್ಷಣೆ ಮಾಡಬೇಕು ಅಷ್ಟು ರಕ್ಷಣೆಯನ್ನು ಮಾಡಿಕೊಂಡು ಅವರನ್ನೂ ಸಾಧನದಲ್ಲಿ ಹಾಕಿ ಅವರನ್ನು ನಮ್ಮ ಸಾಧನಕ್ಕೆ ಅನುಕೂಲವನ್ನಾಗಿ ಮಾಡಿಕೊಳ್ಳ್ರಿ ಅಂತ ಹೇಳ್ತದೆ ಶಾಸ್ತ್ರ. ಸಂಸಾರ ಮಾಡಲಿಕ್ಕಾಗಿ ಹೆಂಡತಿ ಮಕ್ಕಳನ್ನು ಕೊಟ್ಟಿಲ್ಲ, ಸಂಸಾರದಿಂದ ದಾಟೋದಕ್ಕಾಗಿ ಹೆಂಡತಿ ಮಕ್ಕಳನ್ನು ಕೊಟ್ಟಿದ್ದು. ಎಷ್ಟು ಮಹತ್ವದ ವಿಚಾರ ಇದೆ ನೋಡಿ. ಸಂಸಾರದಿಂದ ಪಾರಾಗಲಿಕ್ಕೆ ಹೆಂಡತಿ ಮಕ್ಕಳು, ಗುರು ಶಿಷ್ಯರು, ದೇವತೆಗಳು, ಬಂಧು ಬಾಂಧವರು, ಅದನ್ನು ನಾವು ಬಿಟ್ಟುಬಿಡ್ತೇವೆ. ಆ ಅಂಶವನ್ನು ಬಿಟ್ಟುಬಿಡ್ತೇವೆ. ಆ ಅಂಶವನ್ನು ಬಿಟ್ಟಿದ್ದಕ್ಕೆ ಸಂಸಾರದಲ್ಲಿ ಈಗೂ ಇದ್ದೇವೆ ನಾವೆಲ್ಲರೂ ಯಾಕಿದ್ದೀವಿ? ಹಾಗಾದರೆ ಅವರನ್ನೇ ಹಿಂಬಾಲಿಸ್ತೇವೆ, ಅವರನ್ನೇ ವಿಶ್ವಾಸ ಮಾಡ್ತೇವೆ. ಯಾವುದೋ ಒಂದರಲ್ಲಿ ನಾವು ಮಿಸ್ಟೇಕ್ ಮಾಡ್ತಾ ಇದ್ದೀವಿ, ಯಾವುದೋ ಒಂದರಲ್ಲಿ ತಪ್ಪು ಮಾಡ್ತಾ ಇದ್ದೇವೆ. ತಪ್ಪು ಏನು ಮಾಡ್ತಾ ಇದ್ದೇವೆ ಅಂತೂ ನಮಗೆ ಗೊತ್ತಿದೆ, ಅದನ್ನು ಬಿಡಲಿಕ್ಕಾಗ್ತಾ ಇಲ್ಲ. ಇದೇ ಸಮಸ್ಯೆ ಇದೆ ನಮಗೆ. ಯಾವುದು ತಪ್ಪು ಮಾಡ್ತಾ ಇದ್ದೇವೆ ಅಂತ ನಮಗೆ ಕೆಲವರಿಗೆ ಗೊತ್ತೇ ಇರೋದಿಲ್ಲ, ಗೊತ್ತಿದ್ದವರಿಗೆ ಬಿಡ್ಲಿಕ್ಕಾಗ್ತಾ ಇಲ್ಲ. ಬಿಡ್ಲಿಕ್ಕಾಗದೇ ಇದ್ದವ್ರು ಯಾರು ಅಂದ್ರೆ ನಮಗೆಲ್ಲರೂ. ಹಾಗಾಗಿ ಸಂಸಾರದಲ್ಲಿ ಇದ್ದವರು ನಾವು. ನಮ್ಮದೇನಾದರೂ ಹೋಯಿತು ಅಂದರೆ ದುಃಖ ಆಗ್ತದೆ, ನಮಗೇನಾದರೂ ಒಳ್ಳೇದಾಯಿತು ಅಂದರೆ ಸಂತೋಷವಾಗ್ತದೆ. ಯಾಕೆ? ನಾನು, ನಂದು, ನಮ್ಮದು, ನಮ್ಮವರು, ನಮ್ಮ ಬಂಧು ಬಾಂಧವರು ಅಂತ ಅಭಿಮಾನ ಮಾಡ್ತೇವಲ್ಲ. ಈ ಅಭಿಮಾನ ದೇವರಲ್ಲಿ, ನಮ್ಮ ತತ್ವಾಭಿಮಾನಿ ದೇವತೆಗಳಲ್ಲಿ ಸದಾಕಾಲ ನಮ್ಮನ್ನು ರಕ್ಷಣೆ ಮಾಡ್ತಾರೆ. ತತ್ವಾಭಿಮಾನಿ ದೇವತೆಗಳು
ವಾಗೇಂದ್ರಿಯ ಆದಂತಹ ವರುಣ ಅಗ್ನಿ ಹೋಗಿಬಿಟ್ರು ಬಾಯಿಂದ ಹೊರಗಡೆ ಅಂದರೆ ಮೂಕಾಗಿ ಬಿಡ್ತೇವೆ ನಾವು, ಮಾತಾಡಲಿಕ್ಕೆ ಬರುವುದಿಲ್ಲ. ಚಕ್ಷುರಾಭಿಮಾನಿಯಾದಂಥವ್ರು ಹೊರಗಡೆ ಹೋದರು ಅಂತಂದರೆ ನಮಗೆ ಕಣ್ಣೇ ಕಾಣೋದಿಲ್ಲ. ಕಣ್ಣು ಹೋದದ್ದನ್ನು ತಂದುಕೊಡ್ಲಿಕ್ಕೆ ಸಾಧ್ಯವಾ ಹೆಂಡತಿ ಮಕ್ಕಳಿಗೆ, ಬಂಧು ಬಾಂಧವರಿಗೆ? ಇಲ್ಲ. ಹಾಗಾಗಿ ಇದ್ದ ಕಾಲ ಕಣ್ಣು ಕಾಯಿ ಮೂಗು ಗಟ್ಟಿ ಇದ್ದಾಗ ಆ ಹೆಂಡತಿ ಮಕ್ಕಳನ್ನು ದೇವರು ಕೊಟ್ಟಿದ್ದ್ಯಾಕೆ? ಅವರನ್ನು ಸಾಧನದಲ್ಲಿ ಪ್ರವೇಶ ಮಾಡಿಸಿ ನಾವು ಸಾಧನದಲ್ಲಿ ತೊಡಗಿ ಇಬ್ಬರೂ ಉದ್ಧಾರವಾಗಲಿಕ್ಕಾಗಿ, ಇಬ್ಬರು ಸಂಸಾರದಲ್ಲಿ ಬೀಳೋದಕ್ಕಾಗಿ ಅಲ್ಲ. ಬ್ರಹ್ಮದೇವರು ಪ್ರತಿ ಹಂತಕ್ಕೂ, ಎಲ್ಲ ದೇವತೆಗಳು ಪ್ರತಿ ಹಂತಕ್ಕೂ ದೇವರಿಗೆ ನಮಸ್ಕಾರ ಮಾಡ್ತಾ ಸ್ತೋತ್ರ ಮಾಡ್ತಾ ತಿಳಿಸ್ತಾ ಇದ್ದಾರೆ. ಹಾಗಾಗಿ ನಂದಗೋಕುಲಕ್ಕೆ ಹೋಗಿದ್ದಾರೆ. ಅಲ್ಲ ಜ್ಯೇಷ್ಠಂ ವಿಹಾಯ, ಒಮ್ಮೆ ಏನಾಗಿದೆ, ಇನ್ನು ಕಾಲಿಯ ಮರ್ದನ. ದೇವರ ಎಲ್ಲ ಮಹಿಮೆಗಳು ನಿಮಗೆ ಗೊತ್ತಿವೆ, ಎಲ್ಲ ಮಹಿಮೆಗಳನ್ನು ಅನೇಕ ಬಾರಿ ಕೇಳಿದ್ದೇವೆ. ಕೇಳಿದಾಗೆಲ್ಲ ಸಂತೋಷ ಆಗಬೇಕು ನಮಗೆ, ಕೇಳಿದಾಗೆಲ್ಲ ಚಿಂತಾ ಪರಿಹಾರ ಆಗಬೇಕು ನಮಗೆ, ಕೇಳಿದಾಗೆಲ್ಲ ಕಷ್ಟ ಪರಿಹಾರ ಆಯಿತು ಅಂತ ಅನ್ನೋದು ಅನಿಸ್ಬೇಕು ನಮಗೆ. ಏಕಾಗ್ರತೆ ಬರಬೇಕು, ದೇವರಲ್ಲಿ ಭಕ್ತಿ ಹೆಚ್ಚಾಗಬೇಕು, ಕೇಳಿದಷ್ಟು ಇಂಟ್ರೆಸ್ಟ್ ಹೆಚ್ಚಾಗಬೇಕು. ಏನಾಯ್ತಪ್ಪ ಕೇಳಬೇಕಪ್ಪ ಅಂತ ಯಾವಾಗ ನಮಗೆ ಮನಸ್ಸಿಗೆ ಬರ್ತದೆ ನೋಡ್ರಿ, ಅವತ್ತು ನಮ್ಮ ಜೀವನ ಬದಲಾಗ್ತಾ ಇದೆ, ನಾವು ಉದ್ಧಾರ ಮಾರ್ಗದಲ್ಲಿ ಹೊರಟಿದ್ದೇವೆ ಅಂತ ಅರ್ಥ. ಅಷ್ಟು ದೇವರ ಮಹಿಮೆ ಇದೆ. ಯಾರ ಮಹಿಮೆಯನ್ನು ಕೇಳಿದಾಗ ನಮಗೆ ಸಂತೋಷ ಆಗ್ತದೋ ಬಿಡುತ್ತದೋ ಗೊತ್ತಿಲ್ಲ. ದೇವರ ಮಹಿಮೆಯನ್ನು ಕೇಳಿದಾಗ ನಮಗೆ ಸಂತೋಷ ಆಗಬೇಕು, ದೇವರ ಮಹಿಮೆಯನ್ನು ಕೇಳಿದಾಗ ನಮಗೆ ಸಮಾಧಾನ ಆಗಬೇಕು, ದೇವರ ಮಹಿಮೆಯನ್ನು ಕೇಳಿದಾಗ ಎಲ್ಲ ಚಿಂತೆಗಳು ಪರಿಹಾರ ಆಗಿದೆ. ಅದಕ್ಕಾಗಿ ನಾವು ಕೇಳೋದಲ್ಲ. ನಾವು ವಿಪರೀತವಾಗಿ ದೇವರ ಮಹಿಮೆಯನ್ನು ಕೇಳಿದಾಗ ಅಷ್ಟು ಸಂತೋಷವಾಗುವುದಿಲ್ಲ, ಮನಸ್ಸು ಸಂತೋಷ ಪಡಿಸುವಂತೆ ಮಾಡೋದಿಲ್ಲ. ಆದರೆ ಬಂಧು ಬಾಂಧವರು, ಹೆಂಡತಿ ಮಕ್ಕಳು, ಇವುಗಳ ಕಥೆಗಳನ್ನು, ಅವರ ಚರಿತ್ರೆಯನ್ನು, ಅವರು ಮಾಡಿದಂತಹ ಸಾಧನೆಗಳನ್ನು ಕೇಳಿದರೆ ನಮಗೆ ಸಮಾಧಾನ ಸಂತೋಷವಾಗ್ತದೆ. ಆಗಬೇಕು, ಅದಕ್ಕಿಂತ 100 ಪಟ್ಟು ದೇವರಲ್ಲಿ ಆಗಬೇಕು. ಇದೇ ಶಾಸ್ತ್ರ ತಿಳಿಸುವುದು. ಅದರಿಂದಲೇ ನಮ್ಮ ಉದ್ಧಾರ. ಅದನ್ನೇ ತಿಳಿಸಿಕೊಡುತ್ತಾನೆ ಕೃಷ್ಣ. ಅದನ್ನೇ ಮಾಡಿದರು ಎಲ್ಲ ದೇವತೆಗಳು. ನೋಡ್ರಿ ಎಷ್ಟು ಮಹತ್ವದ ವಿಚಾರ ಇದೆ. ಎಲ್ಲ ನಮಗೆ ಗೊತ್ತಿದೆ. ಇದು ಯಾವುದು ಇದರಲ್ಲಿ ಗೊತ್ತಿಲ್ಲದೆ ಇದ್ದದ್ದನ್ನು ನಾನು ನಿಮಗೆ ಯಾವುದೂ ಗೊತ್ತಿಲ್ಲದೆ ಇದ್ದದ್ದನ್ನು ನಾನು ಹೇಳೇ ಇಲ್ಲ, ಅಥವಾ ನನಗೆ ಗೊತ್ತಿಲ್ಲದೆ ಇದ್ದ ಹೊಸ ವಿಷಯ ಹೇಳಿದೆ ಅಂತ ನನಗೂ ಅನಿಸ್ತಾ ಇಲ್ಲ. ಆದರೆ ನಮಗೆ ನಿಮಗೆ ಎಲ್ಲರಿಗೂ ಒಂದು ಮೂಲಕ್ಕೆ ಹೋಗಿ ನಾವು ಮುಟ್ಟಬೇಕಾದದ್ದು, ಒಂದು ದಂಡಿಗೆ ಹೋಗಿ ಮುಟ್ಟಬೇಕಾದದ್ದೇನು ಅಂದರೆ, ದೇವರ ಮಹಿಮೆಯನ್ನು ಹೆಚ್ಚಾಗಿ ಕೇಳಿದಷ್ಟು ನಮಗೆ ಸಂತೋಷವಾಗಬೇಕು. ಸಂತೋಷ ಆಗಲಿಕ್ಕೆ ಬೇಕಾದಂತಹ ಅಭಿಮಾನ ದೇವರಲ್ಲಿ ಹೆಚ್ಚು ಮಾಡಬೇಕು. ಇಷ್ಟೇ. ಎಲ್ಲಿ ಹೆಚ್ಚು ಅಭಿಮಾನ ಮಾಡ್ತಾ ಇದ್ದೇವೋ ಅಲ್ಲಿ ಸ್ವಲ್ಪ ಕಮ್ಮಿ ಮಾಡಬೇಕು. ಈ ಕಡೆಗೆ ತೂಕ ಹೆಚ್ಚಾಗುತ್ತೆ. ತಕ್ಕಡಿಯಲ್ಲಿ ನಾವು ಹೆಂಡತಿ ಮಕ್ಕಳು ಬಂಧು ಬಾಂಧವರು ತೂಕ ಹೆಚ್ಚಾಗಿ ಬಿಟ್ಟಿದೆ. ದೇವರು ತಳಗ ಹೋಗಿಬಿಟ್ಟಿದ್ದಾನೆ. ಯಾವಾಗಾದರೂ ಕಣ್ಣಿನಲ್ಲಿ ನೀರು ಬರೋದಿಲ್ಲ ಅಂತಿಲ್ಲ, ಮನಸ್ಸು ಹಿಗ್ಗುವುದಿಲ್ಲ ಅಂತಿಲ್ಲ, ಸಂತೋಷ ಪಡೋದಿಲ್ಲ ಅಂತಿಲ್ಲ. ಯಾವಾಗೋ ಒಮ್ಮೆ ಆಗ್ತದೆ. ನಮಗೇನೋ ಹೆಚ್ಚು ಹಣ ಬಂದ್ಬಿಡ್ತು, ಅಥವಾ ನಮಗೆ ಯಾವುದೋ ಒಂದು ಆಪತ್ತದಲ್ಲಿ ಸಿಕ್ಕೊಂಡು ಬಿಟ್ಟಿದ್ವಿ, ಅದು ಪರಿಹಾರ ಆಯಿತು. ಅಂಥ ಸಮಯಕ್ಕೆ ಅನಾರೋಗ್ಯವಾಗಿತ್ತು, ಎಂದೂ ಬದುಕಲಿಕ್ಕೆ ಸಾಧ್ಯವಿಲ್ಲ ಅಂತಂದಾಗ ದೇವರ ಮಹಿಮೆಯಿಂದ ಏನೋ ಬದುಕಿ ಬಿಟ್ಟ. ಇಂಥ ಸಮಯದಲ್ಲಿ ಅದ್ಭುತವಾದ ನಮ್ಮಲ್ಲಿ ಪವಾಡಗಳು ನಡೆದಾಗ ಏನ್ರಿ ದೇವರು ಅಂತ ಹೇಳಿ ಸ್ವಲ್ಪ ಹೊತ್ತು ದೇವರಲ್ಲಿ ವಿಶ್ವಾಸ ಭಕ್ತಿಗಳು ಹೆಚ್ಚಾಗ್ತದೆ. ಕಣ್ಣಿನಲ್ಲಿ ನೀರೂ ಬರ್ತದೆ, ಮೈಯೆಲ್ಲ ಜುಮ್ ಅಂತ ರೋಮಾಂಚನವೂ ಆಗ್ತದೆ, ಎಲ್ಲ ಆಗ್ತದೆ, ಆಗುವುದಿಲ್ಲ ಅಂತಿಲ್ಲ. ಇದೇ ಯಾವಾಗಲೂ ಹೆಚ್ಚು ಆಗಬೇಕು ಅಂತ ಹೇಳ್ತದೆ ಶಾಸ್ತ್ರ. ಯಾವಾಗಾದರೂ ಒಮ್ಮೆ ಆಗೋದಲ್ಲ, ಸದಾಕಾಲ ನಮಗೆ ಆಗಲಿಕ್ಕೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಹೆಚ್ಚು ಇದನ್ನು ಡೆವಲಪ್ ಅಂತಾರಲ್ಲ, ಬೆಳೆಸುವ ಪ್ರಯತ್ನ ಮಾಡಬೇಕು. ಇದಕ್ಕಾಗಿ ಬೇಕು ಏಕಾಗ್ರತಾ. ಅದು ಧ್ಯಾನದಿಂದ ರೂಢಿಯಾಗ್ತದೆ. ಆ ಧ್ಯಾನಕ್ಕೆ ಬೇಕಾದದ್ದು ಮನನ. ಆ ಮನನಕ್ಕೆ ಬೇಕಾದದ್ದು ನಾವೀಗೇನು ಮಾಡ್ತಾ ಇದ್ದೀವಿ ನೋಡ್ರಿ, ಶ್ರವಣ. ಇದು ಪ್ರಥಮ ಹಂತ. ಇದು ಶ್ರವಣ ಮಾಡಿ 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 ನಾವು ಗಟ್ಟಿ ಮುಟ್ಟಿಯಾದ ದೇವರಲ್ಲಿ ಮನಸ್ಸು ಮಾಡಬೇಕು. ಈ ಕೃಷ್ಣನ ಮಹಿಮೆ ನಮಗೆಲ್ಲ ತಿಳಿದಿದೆ. ನಾನು ಹೇಳಲಿಕ್ಕತ್ತೊಂದು 20 ವರ್ಷ ಆಯಿತು, 30 ವರ್ಷ ಆಯಿತು. ನೀವು ಕೇಳಲಿಕ್ಕತ್ತು 50 ವರ್ಷ ಆಗಿದೆ. ಎಷ್ಟೋ ಜನ 60 ವರ್ಷ ಆಗಿರ್ಬೇಕು ಕದಾಚಿತ್. ಹೆಚ್ಚು, ನನಗಿಂತ ಹೆಚ್ಚು ನೀವೇ ಕೇಳಿದ್ದೀರಿ, ನೀವೇ ಹೇಳಿದ್ದೀರಿ.
ಹೇಳೋ ತಾತ್ಪರ್ಯ, ಎಲ್ಲರೂ ಕೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ, ಆದರೆ ನಾನು ಹೇಳಿದ್ನಲ್ಲ, ಎಷ್ಟೋ ಜನ ಭಕ್ತಿಯನ್ನು ಮಾಡ್ತಾರೆ, ಹೆಚ್ಚು ಇದರಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಶಾಸ್ತ್ರ ತಿಳಿಸ್ತಾ ಇದೆ. ಅವಶ್ಯವಾಗಿ ನಾವೆಲ್ಲರೂ ಕೃಷ್ಣನ ದೇವರ ಗುರುಗಳಲ್ಲಿ ಭಕ್ತಿಯನ್ನು, ಅಭಿಮಾನವನ್ನು, ದೇವರಲ್ಲಿ ಅವರ ಆ ಚರಿತ್ರೆಗಳನ್ನು ಕೇಳಿದಾಗ ನಮಗೆ ಸಂತೋಷ ಆಗುವಂತೆ ದೇವರು ನಮಗೆ ಮನಸ್ಸನ್ನು ಗಟ್ಟಿಮುಟ್ಟಿಯಾಗಿ ಮಾಡಿ ದೇವರಲ್ಲಿ ಅಭಿನಿವೇಶ ಮಾಡುವಂತೆ ದೇವರೇ ನಮಗೆ ಮನಸ್ಸು ಕೊಟ್ಟರೆ ಆಗ್ತದೆ, ಇಲ್ಲದಿದ್ದರೆ ಆಗೋದು ಕಷ್ಟ ಅಂತ ನಾನು ತಿಳಿಸ್ತಾ ಇವತ್ತಿನ ಮಾತನ್ನು ಮುಗಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.